ಸುಮಾರು ಫೆಬ್ರವರಿ 3ರಂದು ನಮ್ಮ ರಾಜ್ಯ ಸಂಸದರು ಏನು ದೆಹಲಿಯಲ್ಲಿ ಈ ತೆರಿಗೆ ವಿಚಾರವಾಗಿ ಒಂದು ಧ್ವನಿಯನ್ನೆತ್ತಾರೆ. ಕನ್ನಡಿಗರು ಸುಮಾರು ವರ್ಷಗಳಿಂದನೂ ಈ ಧ್ವನಿಗೆ ತುಂಬ ಕಾಯ್ತಾ ಇದ್ದರು. ಸೊ ಹೀಗಾಗಿ ಕನ್ನಡಿಗರ ಧ್ವನಿಗೆ ಒಂದು ಬಲ ಸಿಕ್ತು. ಹೀಗಾಗಿ ಕನ್ನಡ ಸಮಾನ ಮನಸ್ಕ ಕನ್ನಡಿಗರು ಮತ್ತು ಸಾಮಾಜಿಕ ಜಾಲತಾಣದ ಕನ್ನಡಿಗರೆಲ್ಲ ಸೇರಿಕೊಂಡು ಈ ಒಂದು ನನ್ನ ತೆರಿಗೆ ನನ್ನ ಹಕ್ಕು ಮತ್ತು ಸೌತ್ ಟ್ಯಾಕ್ಸ್ ಮೂವ್ಮೆಂಟನ್ನು ಒಂದು ಆಂದೋಲನವಾಗಿ ಶುರು ಮಾಡಿದ್ವಿ. ಈ ಆಂದೋಲನ ಶುರುವಾಗ್ತಿದ್ದಂತೆಯೇ ದೇಶಾದ್ಯಂತ ವ್ಯಾಪಕ ಪ್ರಚಾರ ಪಟ್ಕೊಂತು. ಜೊತೆಗೆ ಇದಕ್ಕೆ ಮುಖ್ಯವಾಗಿ ಸಿಂಹಧ್ವನಿ ಬಂದಿದ್ದು ರಾಜ್ಯ ಸರ್ಕಾರ ನಮಗೆ ಸಪೋರ್ಟ್ ಮಾಡುತ್ತೆ. ಒಂದು ಸಾಮಾನ್ಯರ ಧ್ವನಿಗೆ ರಾಜ್ಯ ಸರ್ಕಾರ ಒಂದು ಸಪೋರ್ಟ್ ಮಾಡಿದ ತಕ್ಷಣ ಈ ಧ್ವನಿ ಸಂಸತ್ತಿನಲ್ಲಿ ಮೊಳಗುತ್ತೆ. ಸಂಸತ್ತಿನಲ್ಲಿ ಮೊಳಗಿ ಸಾಮಾನ್ಯರ ಕನ್ನಡಿಗರ ಹಕ್ಕುಗಳ ವಿಚಾರವಾಗಿ ಸಂಸತ್ತಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ದ ಹಿಡಿದು ದೇಶದ ಒಕ್ಕೂಟದ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಪ್ರಧಾನಿ ಮೋದಿಯವರು ಕೂಡ ಈ ವಿಚಾರವಾಗಿ ಸ್ಪಂದಿಸ್ತಾರೆ. ಹೀಗೆ ಜೊತೆಗೆ ರಾಜ್ಯ ಸರ್ಕಾರ ಕರ್ನಾಟಕದಿಂದ ದೆಹಲಿಯಲ್ಲಿ ಹೋಗಿ ಈ ವಿಚಾರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ. ಈ ತೆರನಾಗಿ ಈ ಒಂದು ನನ್ನ ತೆರಿಗೆ ನನ್ನ ಹಕ್ಕು ದೊಡ್ಡ ಮಟ್ಟದ ಆಂದೋಲನವಾಗಿ ಇವತ್ತು ಎಲ್ಲ ನಾಡ ಜನರು ಎಲ್ರಿಗೂ ಕೂಡ ಈ ವಿಷಯಗಳು ತಲುಪಿದೆ. ಆದರೆ ಇವತ್ತು ಇಷ್ಟು ವಿಚಾರಗಳು ತಲುಪಿದ್ರೂ ಕೂಡ ಇನ್ನೂ ಹಲವರಿಗೆ ಅನೇಕ ಗೊಂದಲಗಳಿದ್ವು. ಅವರಿಗೆ ಉತ್ತರ ಗೊತ್ತಿದ್ರೂ ಕೂಡ ಒಂದಷ್ಟು ಗೊಂದಲಗಳು ಅವ್ರ ಜೊತೆಗಿದ್ವು. ಹೀಗಾಗಿ ಈ ಗೊಂದಲಗಳನ್ನು ಹೇಗೆ ನಾವು ಪರಿಹಾರ ಕೊಡ್ಬೋದು ಅನ್ನುವಂಥ ವಿಚಾರ ನಾವು ಇಟ್ಕೊಂಡಾಗ ನಾವು ಮತ್ತೆ ಸಾಮಾಜಿಕ ಜಾಲತಾಣದ ಗೆಳೆಯರೆಲ್ಲ ಸೇರಿಕೊಂಡು ಸರ್ಕಾರದ ಜೊತೆ ಒಂದು ಸಂವಾದ ಮಾಡಬೇಕಂದಾಗ ನಮ್ಮಂಥ ಸಾಮಾನ್ಯರ ಜೊತೆ ಹೇಗೆ ಬೆರೀತಾರೆ ಅನ್ನುವಂಥ ಘಟನೆಯಲ್ಲಿ ಮುಖ್ಯಮಂತ್ರಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರೀತಿಯಿಂದ ಸ್ಪಂದನೆಯನ್ನು ಕೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಓಕೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗಿದ್ದಾರೆ ಮುಖ್ಯಮಂತ್ರಿಗಳು. ಅವರಿಗೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ಸರ್ ತಮಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಜೊತೆಗೆ ಈ ಟ್ವಿಟರ್ ಆಂದೋಲನ ಸುಮಾರು 89,000 ಟ್ವೀಟ್ಗಳಾಗಿ ಜೊತೆಗೆ ಇಡೀ ಬರೀ ಕರ್ನಾಟಕ ಅಲ್ಲದೆ ತಮಿಳುನಾಡು ಪಕ್ಕದ ಕೇರಳ ಜೊತೆಗೆ ಮಹಾರಾಷ್ಟ್ರವೂ ಸಹಿತ ಅನೇಕರು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ನನ್ನ ತೆರಿಗೆ ನನ್ನ ಹಕ್ಕು ವಿಚಾರವಾಗಿ ಅನೇಕರು ಬೆಂಬಲ ಕೊಟ್ಟಿದ್ದಾರೆ. ಹೀಗಾಗಿ ಕನ್ನಡಿಗರ ಧ್ವನಿಗೆ ಸರ್ಕಾರ ಇವತ್ತು ಬೆಂಬಲವಾಗಿ ನಿಂತಿರೋದಕ್ಕೆ ನನ್ನೆಲ್ಲರ ಪರವಾಗಿ ನಿಮಗೆ ದೊಡ್ಡ ನಮಸ್ಕಾರ ಮತ್ತು ಶರಣಾರ್ಥಿಗಳನ್ನು ತಿಳಿಸ್ತೀನಿ ಸರ್. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಟ್ವಿಟರಲ್ಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ನಿಮ್ಗೇನು ಪ್ರಶ್ನೆ ಕೇಳಬೇಕು ಅಂತ ಜನರಲ್ ಕೇಳಿದ್ವಿ. ಆ ಪ್ರಶ್ನೆಗಳನ್ನು ನಾನು ನಾಗೇಗೌಡ ಮತ್ತು ಶಿವಾನಂದ್ ಎತ್ಕೊಂಡ್ಬಂದಿದ್ದೀವಿ ನಿಮ್ಮ ಜೊತೆ. ಸರ್, ನಿಮ್ಮ ಮಾಹಿತಿಗೆ ಈ ಕಾರ್ಯಕ್ರಮ 50ಕ್ಕೂ ಹೆಚ್ಚು ಫೇಸ್ಬುಕ್ ಪೇಜ್ಗಳಲ್ಲಿ ಲೈವ್ ಹೋಗ್ತಿದೆ. ಒಂದು 25ಕ್ಕೂ ಹೆಚ್ಚು ಟ್ವಿಟರ್ ಸ್ಪೇಸ್ಗಳಲ್ಲಿ ಜನ ಕೇಳ್ತಿದ್ದಾರೆ. ಒಂದು 25ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೇಳ್ತಿದ್ದಾರೆ. ಮತ್ತು ನ್ಯೂಸ್ ಚಾನಲ್ಗಳು ಕೂಡ ಒಂದು ಇಂಗ್ಲೀಷ್ ನ್ಯೂಸ್ ಚಾನಲ್ಲು ಮತ್ತು ಕನ್ನಡ ನ್ಯೂಸ್ ಚಾನಲ್ಗಳು ಕೂಡ ಇದನ್ನು ಲೈವ್ ಆಗಿ ತೊಗೊಂಡಿದ್ದಾರೆ ಸರ್. ಸರ್, ಕಳೆದ 15 ದಿನಗಳಿಂದ ನೀವು ಮಕ್ಕಳಿಗೆ ಅರ್ಥ ಮಾಡಿಸುವಂತೆ ಏನೀಗ ತೆರಿಗೆ ಅನ್ಯಾಯ ಏನಾಗ್ತಿದೆ ಒಕ್ಕೂಟ ಸರ್ಕಾರದಿಂದ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸುವಂತೆ ಮಾಡಿಸ್ತಿದ್ದೀರಿ. ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸುದ್ದಿ ಏನಪ್ಪ ಅಂದರೆ, ನೀವು ಹೇಗೆ ಅಂಕಿಅಂಶಗಳನ್ನು ನೆನ್ಪಿಟ್ಕೊಂಡು ಯಾವುದೇ ಚೀಟಿ ನೋಡಿದ್ರೆ ಈಗಲೂ ಕೂಡ ಸರ್ ಕೈಯಲ್ಲಿ ಏನೂ ಇಲ್ಲ, ಯಾವುದೇ ನೋಟ್ಸ್ ಇಲ್ಲ, ಏನಿಲ್ಲ, ನಮ್ಮ ಕೈಯಲ್ಲಿದೆ ನೋಟ್ಸು. ಅದಕ್ಕೆ ಭಾಳ ಮೆಚ್ಚುಗೆ ಪಡಿಸಿದ್ದಾರೆ. ಮತ್ತು ಎಲ್ಲರ ನಿರೀಕ್ಷೆ ಏನು ಅಂದರೆ, ನೀವು ವಾರಕ್ಕೊಂದ್ಸಲ ಒಂದು ಆನ್ಲೈನ್ ಕ್ಲಾಸ್ ಮಾಡೋದು ಒಳ್ಳೆಯದು, ಎಕನಾಮಿಕ್ಸ್ ಮೇಲೆ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ ಸರ್. ಈಗ ಸರ್, ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿ, ಈಗ ಫೈನಾನ್ಸ್ ಕಮಿಷನಲ್ಲಿ 2 ರೀತಿ ತೆರಿಗೆ ಹಂಚಿಕೆ ಆಗುತ್ತೆ. ಒಂದು ಆರಿಜಾಂಟಲ್ ಡೆವಲ್ಯೂಷನ್ನು, ಇನ್ನೊಂದು ವರ್ಟಿಕಲ್ ಡೆವಲ್ಯೂಷನ್ ಅಂತ. ನೀವು ದೆಹಲಿ ಭಾಷಣದಲ್ಲೂ ಕೂಡ 42% ಇದ್ದ ವರ್ಟಿಕಲ್ ಡೆವಲ್ಯೂಷನ್ನು 41% ಆಗಿದೆ 15th ಫೈನಾನ್ಸ್ ಕಮಿಷನ್ ಬಂದಮೇಲೆ. ಮತ್ತು 4.73 ಇದ್ದ ಆರಿಜಾಂಟಲ್ ಡೆವಲ್ಯೂಷನ್ 713 ಇದ್ದ ಆರಿಜಾಂಟಲ್ ಡೆವಲ್ಯೂಷನು 3.646 ಆಗಿದೆ. ಅಂದರೆ ಜನ ಫಸ್ಟ್ ಇವೆರಡು ಹಂಚಿಕೆ ವಿಧಾನ ಏನು, ಅದೇನು, ಮತ್ತು ಅದಕ್ಕಾಗಿರೋ ಅನ್ಯಾಯ ಏನು ಅಂತ ಕೇಳ್ತಿದ್ದಾರೆ ಸರ್. ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಅನುಕೂಲ ಆಗುತ್ತೆ ಸರ್. ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಡೀ ದೇಶ ಇದೆ. ನಮ್ಮ ಸಂವಿಧಾನವೂ ಕೂಡ ಒಕ್ಕೂಟದ ವ್ಯವಸ್ಥೆಯನ್ನೇ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಹಣಕಾಸು ಖರ್ಚನ್ನು ಮಾಡುವಾಗ ಕೇಂದ್ರ ಸರ್ಕಾರ ಖರ್ಚು ಮಾಡ್ತದೆ, ರಾಜ್ಯ ಸರ್ಕಾರನೂ ಕೂಡ ಖರ್ಚು ಮಾಡ್ತದೆ. ರಾಜ್ಯಗಳು ಖರ್ಚು ಮಾಡ್ತಕ್ಕಂಥದ್ದು
ಅಥವಾ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು, ಈ ತೆರಿಗೆ ಬರ್ತಕ್ಕಂಥದ್ದು ಇದೆಯಲ್ಲ, ರಾಜ್ಯಗಳಲ್ಲಿ ತೆರಿಗೆ ಶೇಖರಣೆ ಆದದ್ದು ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ. ಈ ಹಂಚಿಕೆ ಮಾಡಬೇಕಾದ್ರೆ ಸಂವಿಧಾನ 7ನೇ ಶೆಡ್ಯೂಲ್ನಲ್ಲಿ ಹಣಕಾಸಿನ ಆಯೋಗ ಆಗಬೇಕು ಪ್ರತಿ 5 ವರ್ಷಕ್ಕೊಮ್ಮೆ. ಅದಕ್ಕೆ ಒಬ್ಬರು ಅಧ್ಯಕ್ಷರು ಸದಸ್ಯರುಗಳಿರಬೇಕು. ಹಣಕಾಸು ಆಯೋಗ 5 ವರ್ಷಕ್ಕೊಮ್ಮೆ ಶಿಫಾರಸುಗಳು ಕೊಡ್ತದೆ. ಆಯೋಗ ರಚನೆಯಾಗಿ ಶಿಫಾರಸು ಕೊಡ್ತದೆ. ಆ ಶಿಫಾರಸನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು. ಇದು ಸಂವಿಧಾನ ಹೇಳ್ತಕ್ಕಂಥದ್ದು. ನಮಗೆ 14ನೇ ಹಣಕಾಸಿನ ಆಯೋಗ ಮತ್ತು 15ನೇ ಹಣಕಾಸಿನ ಆಯೋಗ. 14ನೇ ಹಣಕಾಸಿನಿಂದ 15ನೇ ಹಣಕಾಸಿನ ಆಯೋಗ ಆದಾಗ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಲ್ಲಿ 42% ವರ್ಟಿಕಲ್ ಡೆವಲ್ಯೂಷನ್ ಅದು ಕೊಟ್ಟಿದ್ದರು. 15ನೇ ಹಣಕಾಸಿನಲ್ಲಿ 41 ಅಂತ ಹೇಳಿದ್ರು. ಆಮೇಲೆ ನಮಗೆ ಬರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಆರಿಜೆಂಟಲ್ ಅಂತ ನೀವೇನು ಹೇಳಿದ್ರಲ್ಲ, ಅದು 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಬಂದಿತ್ತು ಕರ್ನಾಟಕಕ್ಕೆ. ಅದು 15ನೇ ಹಣಕಾಸಿನ ಆಯೋಗ ಶಿಫಾರಸಿನಲ್ಲಿ 3.64% ಆಯಿತು. ಅಂದರೆ 1.07% ಕಡಿಮೆ ಆಯಿತು. ಸೊ ಇದರಿಂದ ಏನಾಯಿತು, ನಮಗೆ ಬರ್ತಿದ್ದಂಥ 14th ಫೈನಾನ್ಸ್ಗೆ ಮತ್ತು 15th ಫೈನಾನ್ಸ್ ಕಮಿಷನ್ಗೆ ಭಾಳಷ್ಟು ಹಣಕಾಸಿನ ಡೆವಲ್ಯೂಷನ್ನಲ್ಲಿ ಭಾಳ ಹೊಡೆತ ಬೀಳ್ತು. ತೆರಿಗೆ ನೀವು ಅದನ್ನೇ 60,000 ಕೋಟಿ ನಷ್ಟ ಅಂತಿರೋದ ಸರ್? 1% ಕಮ್ಮಿ ಆಗಿ ಇದು 1% ಕಮ್ಮಿ ಆಗಿದೆ. ಹೌದು. ಈಗ ಏನಾಗ್ತದೆ ಅಂತಂದರೆ, ಒಟ್ಟು ನಮಗೆ 5 ವರ್ಷಗಳಲ್ಲಿ 62,098 ಕೋಟಿ ಕಡಿಮೆ ಆಯಿತು. 5 ವರ್ಷಗಳು ಸೇರಿಸಿ. ಓಕೆ. 60 ಅಂದರೆ 14ನೇ ಹಣಕಾಸಿನ ಆಯೋಗದಲ್ಲಿ ಅಷ್ಟೇ ಬಂದಿದ್ದರೆ ನಮಗೆ ಅದಕ್ಕಿಂತ ಹೆಚ್ಚಾಗಿ ಬರಬೇಕಾಗುತ್ತೆ. ಯಾಕಂದರೆ ಇನ್ಫ್ಲೇಷನ್ನು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ, ಬಜೆಟ್ ಗಾತ್ರ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಬರಬೇಕು. ನಾವು ಅಷ್ಟೇ ಬರುತ್ತದೆ ಅಂತಂದರೂ ಕೂಡ 14ನೇ ಹಣಕಾಸಿನ ಆಯೋಗದಷ್ಟೇ 15ನೇ ಹಣಕಾಸಿನಲ್ಲಿ ಬರ್ತದೆ ಅಂದರೂ ಕೂಡ 62,098 ಕೋಟಿ ರೂಪಾಯಿಗಳು ಕಡಿಮೆ ಆಯಿತು. ಈವರೆಗೆ ಸುಮಾರು 17-18ರಿಂದ ಕರ್ನಾಟಕಕ್ಕೆ 1,87,000 ಕೋಟಿ ರೂಪಾಯಿ ನಷ್ಟ ಆಗಿದೆ. 1,87,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದು ದೊಡ್ಡ ಅಮೌಂಟು. ಮತ್ತು ತೆರಿಗೆ ಇದೆಯಲ್ಲ, ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 2 ಸ್ಟೇಟ್. ಇಡೀ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನಂಬರ್ 2 ಸ್ಟೇಟ್. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಇಷ್ಟಿದ್ದು ನಿರ್ಮಲಾ ಸೀತಾರಾಮ್ ರಾಜ್ಯಸಭೆಯಲ್ಲಿ ಅವರೇ ಹೇಳಿದ ಪ್ರಕಾರ ದಕ್ಷಿಣ ರಾಜ್ಯದಲ್ಲಿ ಹೆಚ್ಚನ್ನೇ ಆಗ್ತಿರೋದು ಕರ್ನಾಟಕಕ್ಕೆ. 1 ರೂಪಾಯಿಗೆ 11 ಪೈಸೆ ಕೊಡ್ತೀವಿ. ನಮಗೆ ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ. 12ರಿಂದ 13 ರೂಪಾಯಿ. ಅಂದರೆ ಕೇಂದ್ರ ಸರ್ಕಾರಕ್ಕೆ 88ರಿಂದ 87 ರೂಪಾಯಿ ಉಳ್ಕೊತದೆ. 100 ರೂಪಾಯಿ ನಾವು ತೆರಿಗೆ ವಸೂಲು ಮಾಡಿಕೊಟ್ರೆ ಅದರಲ್ಲಿ ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಸೊ ಇಷ್ಟು ಮಾತ್ರ ತೆರಿಗೆ ನಮಗೆ ಬರೋದು. ಈ ವರ್ಷ ಈ 23-24ರಲ್ಲಿ ಒಟ್ಟು ಕರ್ನಾಟಕದಿಂದ ವಸೂಲಾಗ್ತಕ್ಕಂಥ ತೆರಿಗೆ 4,30,000 ಕೋಟಿಗೂ ಹೆಚ್ಚು. 4,30,000 ಕೋಟಿಗೂ ಹೆಚ್ಚು. ನಮಗೆ ಬರೋದು ಎಷ್ಟಪ್ಪ ಅಂತಂದರೆ
35,000. 50,257 ಕೋಟಿ ರೂಪಾಯಿ. 50,257 ಕೋಟಿ ರೂಪಾಯಿ ನಾವು ಕೊಡೋದು. ಕರ್ನಾಟಕದಿಂದ ಕಲೆಕ್ಟ್ ಆಗೋದು 4,30,000 ಕೋಟಿಗೂ ಹೆಚ್ಚು. ಆದರೆ ವಾಪಸ್ ಬರೋದು ನಮಗೆ ಎಷ್ಟಪ್ಪ ಬರ್ತದೆ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಟ್ಸ್ನಲ್ಲಿ ಬರೋದು 50,257 ಕೋಟಿ. ಸರಿ. ಈಗ ಸರ್ ಸಂವಿಧಾನ ಬರೆದಾಗ ಆಗಿನ್ನೂ 47ರಲ್ಲಿ ಸರ್ವಿಸ್ ಸೆಕ್ಟ್ರು ಏನು ಎಮರ್ಜ್ ಆಗಿರಲಿಲ್ಲ, ಕಾರ್ಪೊರೇಟ್ ಸೆಕ್ಟರ್ಗಳೇನು ಎಮರ್ಜ್ ಆಗಿರಲಿಲ್ಲ. ಅದರಿಂದ ಸಂವಿಧಾನ ಬರೆದ ಫೌಂಡಿಂಗ್ ಫಾದರ್ಸ್ ಮದರ್ಸ್ಗೆ ರೆಸಿಡ್ಯೂಯಲ್ ಟ್ಯಾಕ್ಸ್ ಪವರನ್ನು ಹೇಗೆ ಹಂಚ್ಕೋಬೇಕು ಅನ್ನೋ ಆಗ ಚರ್ಚೆ ವಿಷಯವೇ ಆಗಿರಲಿಲ್ಲ. ಮತ್ತು ಸೆಸ್ ಕೂಡ ಕೇಂದ್ರ ಕಲೆಕ್ಟ್ ಮಾಡೋ ಸೆಸ್ಸನ್ನು ರಾಜ್ಯ ಅವತ್ತಿಗೇನು ಇರಲಿಲ್ಲ ಅಂತ ಸಂಪನ್ಮೂಲಗಳು ಇರಲಿಲ್ಲ. ಬಟ್ ಕಾಲ ಕಳೆದಂತೆ ವಾಜಪೇಯಿ ಸರ್ಕಾರ ಅಷ್ಟು ಹಣವನ್ನು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರವೇ ಇಟ್ಕೋಬೋದು ಅನ್ನೋ ಒಂದು ಅಮೆಂಡ್ಮೆಂಟ್ ತಂದುಬಿಡ್ತು. ಈ ಕಾರಣದಿಂದ ನೀವು ದೆಹಲಿ ಭಾಷಣದಲ್ಲೂ ಹೇಳಿದ್ರಿ, UPA ಸರ್ಕಾರ ಇದ್ದಾಗ ಒಟ್ಟು ಟ್ಯಾಕ್ಸ್ ಕಲೆಕ್ಷನಲ್ಲಿ ಯೂನಿಯನ್ ಗೌರ್ಮೆಂಟ್ದು 8 to 9% ಯೂನಿಯನ್ ಗೌರ್ಮೆಂಟ್ ಸೆಸ್ಸಿಂದ ಬರ್ತಾಯಿತ್ತು. ಆಲ್ಮೋಸ್ಟ್ 1 ಲಕ್ಷ ಚಿಲ್ಲರೆ ಕೋಟಿ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಈಗ ಅದು 10 ವರ್ಷ ಕಳೆದ ಮೇಲೆ ಟೋಟಲ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಫ್ ಯೂನಿಯನ್ ಗೌರ್ಮೆಂಟ್ 23% ಸೆಸ್ಸು ಸರ್ಚಾರ್ಜಿಂದನೇ ಬರ್ತಾಯಿದೆ. ಮತ್ತು ಕೃಷ್ಣ ಬೈರೇಗೌಡರು ಇಂದುಗೆ ಇಂಟರ್ವ್ಯೂ ಕೊಟ್ಟಿರೋ ಪ್ರಕಾರ ನಮ್ಮ ರಾಜ್ಯದ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋ ಬರೋ ಸೆಸ್ ಚಾರ್ಜ್ಗಳೇ 30,000ದಿಂದ 40,000 ಕೋಟಿ ಹೋಗ್ತಿದೆ ಸರ್. 14 ಫೈನಾನ್ಸ್ ಕಮಿಷನ್ ರಿಲೀಫ್ ಕೊಟ್ಟಿತ್ತು. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನೇ ಇದ್ದರೂ ನೀವು ರಾಜ್ಯಗಳ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ರೆಕಮೆಂಡೇಷನ್ ಕೂಡ ಮಾಡಿತ್ತು. 15th ಫೈನಾನ್ಸ್ ಕಮಿಷನ್ ಕೂಡ NK ಸಿಂಗ್ ಅವರು ಸ್ವಲ್ಪ ಮೆತ್ತಿಗೆ ಹೇಳಿದ್ದಾರೆ ಆ ಮಾತನ್ನು. ಅದರಿಂದ ಇದೊಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಸರ್. ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರೂ ಕೂಡ ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ಓವರ್ ರೈಡ್ ದ ಡಿಸಿಷನ್ ಬಿಕಾಸ್ ಕಾನ್ಸ್ಟಿಟ್ಯೂಷನಲಿ ಅವ್ರಿಗೆ ಅವಕಾಶ ಇರೋದ್ರಿಂದ ಈಗ ರಾಜ್ಯ ಸರ್ಕಾರವಾಗಿ ಸರ್ ಈ ಯೂನಿಯನ್ ಗೌರ್ಮೆಂಟನ್ನು ಹೇಗೆ ನೀವು ಪ್ರಶ್ನಿಸ್ತೀರಿ, ಚಾಲೆಂಜ್ ಮಾಡ್ತೀರಿ ಮತ್ತು ಇದನ್ನು ಹೇಗೆ ಮಾರ್ಪಾಡು ಮಾಡ್ತೀರಿ ನಮಗೆ ದೊರಕುವಂಥ ಒಂದು ಹೀಗೆ ಅನ್ಯಾಯ ಮಾಡ್ತಾ ಇದೆ, ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಅಂತ. ಈಗ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಫೈನಾನ್ಸ್ ಕಮಿಷನ್ನು ಒಂದು ಅಟಾನಮಸ್ ಬಾಡಿ, ನಾವು ಇಂಟರ್ಫಿಯರ್ ಆಗಲ್ಲ, ಅವ್ರು ಏನು ಶಿಫಾರಸು ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರು. ಆಗಿದ್ದರೆ 15th ಫೈನಾನ್ಸ್ ಕಮಿಷನ್ನು ನಮಗೆ ಡೆವಲ್ಯೂಷನಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತಾದ ಮೇಲೆ 5,495 ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ಸನ್ನು ಕೊಟ್ಟಿದ್ದರು. ಅದು ಮೊದಲನೇ ಪ್ರಿಂಟ್ ಆಗಿದೆ ಸರ್. ಅದು ಮೊದಲನೇ ವರದಿನಲ್ಲಿ 5,495 ಕೋಟಿ. ಆಮೇಲೆ ಅಂತಿಮ ವರದಿನಲ್ಲಿ ಎರಡನೇ ವರದಿ ಕೊಟ್ಟಾಗ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ಕೆರೆಗಳ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಶಿಫಾರಸು ಮಾಡಿದರು. ಒಟ್ಟು 11,495 ಕೋಟಿ. ಇದು ಕೊಡಲ್ಲ ಅಂತ ತೀರ್ಮಾನ ಮಾಡಿದವರು ಯಾರು? ಫೈನಾನ್ಸ್ ಮಿನಿಸ್ಟ್ರು. ಯಾರವರು? ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಎಲ್ಲಿಂದ ಅವರು ರಾಜ್ಯಸಭೆಗೆ ಹೋಗಿರೋದು? ಕರ್ನಾಟಕದಿಂದ. ಮತ್ತು ಅಟಾನಮಸ್ ಬಾಡಿ ಶಿಫಾರಸು ಮಾಡಿದ್ಮೇಲೆ ನೀವು ಯಾಕೆ ಅದನ್ನು ಕೊಡಲ್ಲ ಅಂತ ಹೇಳಿದ್ರಿ? ಕರೆಕ್ಟ್ ಸರ್. ರಾಜ್ಯದ ಜನ ಇನ್ನೊಂದು ಏನು ಕೇಳ್ತಿದ್ದಾರೆ ಅಂದರೆ, ಗೇಮ್ ಇರೋದು ನಿರ್ಮಲಾ ಸೀತಾರಾಮನ್ ಹೇಳ್ತಿದ್ದಾರೆ ಫೈನಾನ್ಸ್ ಕಮಿಷನ್ ಒಂದು ಅಟಾನಮಸ್ ಬಾಡಿ ಅಂತ. ಆದರೆ ಪ್ರತಿ ಫೈನಾನ್ಸ್ ಕಮಿಷನ್ ಸೆಟಪ್ ಮಾಡಿದಾಗ ಅದರ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡೋದು ಅವರೇ. ಆಗ ಯಾವುದೇ ರಾಜ್ಯ ಸರ್ಕಾರಗಳನ್ನು ಅದರಲ್ಲಿ ಭಾಗವಹಿಸ್ಕೊಳ್ಳೋದಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಅವರೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಅವರೇ ಗೇಮ್ ಸೆಟ್ ಮಾಡಿ ಅವರೇ ಅನುಕೂಲಕ್ಕೆ ಮಾಡಬೇಕಾದ್ರೆ ಸರ್ ರಾಜ್ಯ ಸರ್ಕಾರ ಭಾಗವಹಿಸೋಕ್ಕಾಗಲ್ವಾ ಸರ್? ಈಗ 16th ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಆಫ್ ರೆಫರೆನ್ಸ್ ನಾವು ಸೆಟ್ ಮಾಡೋಕ್ಕಾಗಲ್ವಾ ಅಂತ ರಾಜ್ಯ ಸರ್ಕಾರ? ಟರ್ಮ್ಸ್ ಆಫ್ ರೆಫರೆನ್ಸ್ ಅವರೇ ಮಾಡ್ತಾರೆ. ನೀವು ಭಾಗವಹಿಸೋಕ್ಕಾಗಲ್ವಾ ಸರ್ ರಾಜ್ಯ ಸರ್ಕಾರ? ಇಲ್ಲ, ನಮಗೆ ಕರೆಯಲ್ಲ.
ಇದು ಅನ್ಯಾಯ ಅಲ್ವಾ ಸರ್? ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾಡ್ತಿರೋ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರಿಬೇಕು, ಹೌದು, ತಗೊಳ್ಬೇಕು. ಎಲ್ಲ ರಾಜ್ಯಗಳಿಂದ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಮಾಡಬೇಕು ಅಂತ ಹೇಳಬೇಕು, ಎಷ್ಟು ಕೊಡಬೇಕು ಅಂತ ಅನ್ನೋದನ್ನು ಕೇಳಬೇಕು. ಅದನ್ನು ಕೇಳಲ್ಲ. ಆದರೆ ಫೈನಾನ್ಸ್ ಕಮಿಷನ್ನು ಎಲ್ಲ ರಾಜ್ಯಗಳಿಗೂ ಹೋಗ್ತದೆ. ಬಟ್ ಟರ್ಮ್ಸ್ ಆಫ್ ರೆಫರೆನ್ಸ್ ಸೆಟ್ ಆದ್ಮೇಲೆ ಸೆಟ್ ಆದಮೇಲೆ ಬರ್ತದೆ. ಬಟ್ ಗೇಮ್ ಸೆಟ್ ಆಗ್ಬಿಟ್ಟಿರುತ್ತೆ. ಬಂದಮೇಲೆ ಅವರು ಎಷ್ಟು ತೆರಿಗೆ ಬರ್ತದೆ, ಎಷ್ಟು ಖರ್ಚಾಗ್ತದೆ, ನಮ್ಮ ಜನಸಂಖ್ಯೆ ಏನು, ನಮ್ಮ ವಿಸ್ತೀರ್ಣ ಎಷ್ಟಿದೆ, ಕರ್ನಾಟಕದ್ದು ತಲಾ ಆದಾಯ ಎಷ್ಟಿದೆ, ದೇಶದ ಸರಾಸರಿ ಎಷ್ಟಿದೆ ತಲಾ ಆದಾಯ, ಕಾಡು ಎಷ್ಟಿದೆ, ಇವೆಲ್ಲ ನೋಡ್ತಾರೆ, ಕೇಳ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ನಾನು ಮೊದಲೇ ಹೇಳಿದಾಗೆ ಇವತ್ತು 4,30,000 ಕೋಟಿ ತೆರಿಗೆ ವಸೂಲಾಗುತ್ತೆ. ಅದರಲ್ಲಿ ನಮಗೆ ಕನಿಷ್ಠ ಪಕ್ಷ 50% ಆದ್ರೂ ಕೊಡಬೇಕಲ್ಲ, ಶೇಕಡ 50% ಆದ್ರೂ ಕೊಡಬೇಕಲ್ಲ. ಸರ್ ಅದರಲ್ಲಿ ನಾವು 50% ಅಂತ ಕೇಳ್ತೀವಿ, ಕೊಟ್ಟಿಲ್ಲ ಇವತ್ತಿನವ್ರಿಗೆ. ಯಾವ ಫೈನಾನ್ಸ್ ಕಮಿಷನ್ನವರು ಕೂಡ ಒಪ್ಕೊಂಡಿಲ್ಲ ಕೊಡೋಕ್ಕೆ, ಕೊಟ್ಟಿಲ್ಲ. ಅವತ್ತೇ ವಿಶೇಷ ಅನುದಾನ ಅಂತ ಶಿಫಾರಸು ಮಾಡಿದನ್ನು ಕೂಡ ಕೊಡಲಿಲ್ಲ ಅವರು. ಇದು ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು. ಆಮೇಲೆ ಈಗಾಗಲೇ ನೀವು ಪ್ರಸ್ತಾಪ ಮಾಡದಂತೆ ಸೆಸ್ಸು ಮತ್ತು ಸರ್ಚಾರ್ಜು ಹಿಂದೆ ಇರಲಿಲ್ಲ, ಸಂವಿಧಾನ ರಚನೆ ಆದಾಗ ಇರಲಿಲ್ಲ. ಆಮೇಲೆ ನಿಮಗೆ 2014-15ರಲ್ಲಿ ಒಟ್ಟು ಸೆಸ್ಸು ಮತ್ತು ಸರ್ಚಾರ್ಜಿಂದ ಕಲೆಕ್ಟ್ ಆಗ್ತಾ ಇದ್ದದ್ದು 1,40,000 ಕೋಟಿ. ಈಗ ಎಷ್ಟಾಗುತ್ತೆ ಗೊತ್ತಾ? ಈ ವರ್ಷ ಇಡೀ ದೇಶದಲ್ಲಿ ಕಲೆಕ್ಟ್ ಆಗಿರೋದು ಸೆಸ್ಸು ಮತ್ತು ಸರ್ಚಾರ್ಜಿಂದ 5,52,000 ಕೋಟಿ. ಅದರಲ್ಲಿ ಒಂದು 50,000 ಕೋಟಿ ಕರ್ನಾಟಕದಿಂದ. ಅದರಿಂದ ನಮಗೆ 1,000 ಕೋಟಿ ಕೊಟ್ಟಿದೆ. ₹1 ಬರಲ್ಲ ಅದರಲ್ಲಿ. ಬೊಮ್ಮಾಯಿ ಕಾಲದಲ್ಲಿ ಏನೋ 1,000 ಕೋಟಿ ಇಲ್ಲ, ಅದು ಇಲ್ಲ, ಬರಲಿಲ್ಲ, ಯಾವಾಗಲೂ ಕೊಡಲ್ಲ. ಕೊಡಲ್ವಾ? ನ್ಯೂಸಲ್ಲಿ ಬಂದಿತ್ತು. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಸೆಸ್ಸು ಮತ್ತು ಸರ್ಚಾರ್ಜ್ನಲ್ಲಿ ₹1 ಯಾರಿಗೂ ಕೊಡಲ್ಲ. ಕೇಂದ್ರ ಸರ್ಕಾರನೇ. ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಇದ್ರೂ ಕೂಡ ಇಲ್ಲ, ಅದಕ್ಕೆ ರೆಕಮೆಂಡ್ ಮಾಡಿಲ್ಲ. ಅದಕ್ಕೆ ರೆಕಮೆಂಡ್ ಮಾಡಿಲ್ಲ. ಅದಕ್ಕೆ ನಮ್ಮ ವಾದ ಏನು ಅಂತಂದರೆ ಸೆಸ್ ಮತ್ತು ಸರ್ಚಾರ್ಜ್ನಲ್ಲೂ ಕೂಡ ನಮಗೆ ಭಾಗ ಕೊಡಬೇಕು. ಎಷ್ಟು ಸರ್, ಎಷ್ಟು ಕೇಳ್ತೀವಿ? ಈಗ ಅದು ನಾವು ಈಗ ಫೈನಾನ್ಸ್ ಕಮಿಷನಲ್ಲಿ ಇಷ್ಟು % ಅಂತಂದರೆ, ಈಗ ಬೇರೆ ಡೆವಲ್ಯೂಷನ್ನಲ್ಲಿ ಎಷ್ಟು % ಕೊಡ್ತಾರೆ ಅಷ್ಟು % ಕೊಡಲಿ. ಅಲ್ಲಿ ಅದೇ ಒಂದು ಫಾರ್ಮುಲಾ ಫಿಕ್ಸ್ ಮಾಡಿ, ಫಾರ್ಮುಲಾ ಮಾಡಲಿ ಅವರು. ಈಗ ಒಂದು ಫಾರ್ಮುಲಾ ಪ್ರತಿ ಫೈನಾನ್ಸ್ ಕಮಿಷನ್ನಲ್ಲೂ ಕೂಡ ಎಷ್ಟು % ಕೊಡಬೇಕು, ವರ್ಟಿಕಲ್ ಆಗಿ ಎಷ್ಟು ಕೊಡಬೇಕು, ಹಾರಿಜಾಂಟಲ್ ಆಗಿ ಎಷ್ಟು ಅಂತ ತೀರ್ಮಾನ ಮಾಡ್ತಾರೆ. ಹಾಗೆ ಮಾಡಲಿ. ಇದನ್ನೂ ಗೊತ್ತಾಯ್ತು. ಸಂವಿಧಾನ ತಿದ್ದುಪಡಿ ಏನು ಬೇಡವಾ ಸರ್? ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿ. ತಿದ್ದುಪಡಿ ಮಾಡ್ಬೇಕಾದ್ರೆ ಮಾಡಲಿ. ಅಲ್ಲ, ಮಾಡಬೇಕಲ್ವಾ ಅಂತ ಕೇಂದ್ರ ಸರ್ಕಾರ ಮಾಡಬೇಕು. ಮಾಡಲೇಬೇಕು. ಅದಕ್ಕೆ ನೀವು ಒತ್ತಾಯ ಮಾಡಬೇಕಲ್ಲ? ಹೌದೌದು, ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ. ನೋಡಿಯಪ್ಪ, ನಮ್ಮ ರಾಜ್ಯದಲ್ಲೇ ಕಲೆಕ್ಟ್ ಆಗೋದು ಅದು ಸೆಸ್ಸು ಸರ್ಚಾರ್ಜ್ ಕಲೆಕ್ಟ್ ಆಗೋದು ರಾಜ್ಯಗಳಿಂದಲೇ ಕಲೆಕ್ಟ್ ಆಗೋದು. ನಮಗೆ ಕೊಡಿ ಅಂತ ಹೇಳೋದು. ಅದಕ್ಕೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವು ಕೇಂದ್ರ ಸರ್ಕಾರಕ್ಕೆ ಇಟ್ಕೋಬೇಡಿ ಅಂತ ಹೇಳಲ್ಲ ನಾವು. ಯಾಕಂದ್ರೆ ನಿಮಗೂ ಖರ್ಚಿದೆ, ಡಿಫೆನ್ಸ್ ಇದೆ, ವಿದೇಶಾಂಗ ಇದೆ, ರೈಲ್ವೆ ಇದೆ, ಇವೆಲ್ಲ ಇಟ್ಕೊಳ್ಳಿ. ಸರ್ ಏನು ಹೆಚ್ಚು ಖರ್ಚು ಮಾಡ್ತಿಲ್ಲ, 5% ಆಫ್ ದಿ GDP ಅಷ್ಟೇ ಮಾಡ್ತಿರೋದು. ಅವರು ಡಿಫೆನ್ಸು ಅಂತ ಏನೇ ಹೇಳಿದ್ರು ಕೂಡ ಅದು 5% ಆಫ್ ದಿ GDP. ನೀವು ಮಾಡ್ತಿರಲ್ಲ, ನೀವು ಇಟ್ಕೊಳ್ಳಿ. ಆದರೆ ಸಿಂಹಪಾಲ್ ನೀವೇ ತಗೊಳ್ಳಬೇಡಿ. ರಾಜ್ಯಗಳ ಅಭಿವೃದ್ಧಿ ಆಗಬೇಕಲ್ಲ. ರಾಜ್ಯಗಳ ಅಭಿವೃದ್ಧಿ ಮಾಡೋರು ಹೆಚ್ಚು ಸ್ಟೇಟ್ ಲಿಸ್ಟ್ನಲ್ಲೇ ಇರ್ತಕ್ಕಂಥದ್ದು. ಎಜುಕೇಷನ್ನು, ಹೆಲ್ತು, ಇವೆಲ್ಲ ಸ್ಟೇಟ್ ಲಿಸ್ಟ್. ಒಂದು ಅಂಕಿಅಂಶ ನೋಡ್ತಿದ್ದೆ, 2/3 ಆಫ್ ದಿ ಟ್ಯಾಕ್ಸ್ ರೆವಿನ್ಯೂ ಯೂನಿಯನ್ ಗೌರ್ಮೆಂಟ್ಗೆ ಹೋಗುತ್ತೆ. ಅವರು ಖರ್ಚಿರೋದು 1/3 ಆಫ್ ಇಟ್ ಅದರದ್ದು. ಅದೇ ನಮಗೆ ರಾಜ್ಯ ಸರ್ಕಾರಕ್ಕೆ ರೆವಿನ್ಯೂ ಕಲೆಕ್ಷನ್ 1/3 ಇದೆ. ಬಟ್ ಸ್ಟೇಟ್ ಲಿಸ್ಟ್ ದೊಡ್ಡದಿರೋದ್ರಿಂದ ನಮಗೆ ಖರ್ಚು ಜಾಸ್ತಿ ಇರೋದ್ರಿಂದ ಯಾವಾಗಲೂ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಖರ್ಚು, ರಾಜ್ಯಗಳಿಗೇನೆ ಹೆಚ್ಚು ಖರ್ಚಿರೋದು. ರಾಜ್ಯಗಳ ಅಭಿವೃದ್ಧಿ ಮಾಡೋರು, ನೀರಾವರಿ ಮಾಡೋರು ಯಾರು? ಜನಗಳನ್ನು ಸಾಕೋರೇ ರಾಜ್ಯಗಳು. PWD ರಸ್ತೆಗಳು ಮಾಡಿಕೊಡೋರು ಯಾರು? ಗ್ರಾಮೀಣ ಅಭಿವೃದ್ಧಿ ಮಾಡೋರು ಯಾರು? ವಿದ್ಯುತ್ ಶಕ್ತಿ ತಯಾರು ಮಾಡೋರು ಯಾರು? ವಿದ್ಯುತ್ ಶಕ್ತಿ ಕೊಡೋರು ಯಾರು?
ಅಭಿವೃದ್ಧಿ ಅಂತ ಬಂದಾಗ ರಾಜ್ಯದ್ದೇ ಹೆಚ್ಚು ಜವಾಬ್ದಾರಿ, ಅದರಿಂದ ಹಣ ನಮಗೆ ಹೆಚ್ಚು ಬರಬೇಕು. ಬಡವರಿಗೆಲ್ಲ ಕಾರ್ಯಕ್ರಮಗಳು ಮಾಡೋರು ಯಾರು? ಸರ್ ಈ ಥರ ಮಾಡ್ತಾ ಹೋದಂಗೆ ಇವರು ಈಗೇನು GST ಅಂತ ಮಾಡಿಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಸರ್ವಿಸ್ ಟ್ಯಾಕ್ಸು ವ್ಯಾಟ್ ಎಲ್ಲ ತೊಗೊಂಡ್ರು. ಇವಾಗ GST ಅಂತ ಬಂತು. ಇವಾಗ ಏನು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂತಹ ಈ RTO ಆಗಿರಬಹುದು, ಅಥವಾ ಈ 1 ನೇಷನ್ 1 ರೇಷನ್ನು, 1 ನೇಷನ್ 1 ಎಲೆಕ್ಷನ್ನು, ಈ ಥರದ್ದೆಲ್ಲ ವಿಚಾರಗಳನ್ನು ತರ್ತಾ ರಾಜ್ಯಗಳನ್ನು ಒಂದು ಇನ್ನಷ್ಟು ಕುಗ್ಗಿಸುವ ಹುನ್ನಾರವನ್ನು ಒಕ್ಕೂಟ ಸರ್ಕಾರ ಮಾಡ್ತಾ ಇದೆನಾ ಅಂತ ಅನ್ನಿಸ್ತಾ ಇದೆ. ಇಲ್ಲ, ದಟ್ ಇಸ್ ವಾಟ್. ರಾಜ್ಯಗಳನ್ನು ದುರ್ಬಲ ಆದರೆ ದೇಶ ದುರ್ಬಲ ಆಗ್ಬಿಡ್ತಾರೆ. ರಾಜ್ಯಗಳು ಸುಭದ್ರವಾಗಿದ್ದರೆ, ಸ್ಟ್ರಾಂಗ್ ಆದರೆ ದೇಶ ಸ್ಟ್ರಾಂಗ್ ಆಗ್ತದೆ. ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ಪ್ರಿನ್ಸಿಪಲ್. ರಾಜ್ಯಗಳು ದುರ್ಬಲ ಆದರೆ ದೇಶ ದುರ್ಬಲ ಆಗ್ಬಿಡ್ತದೆ. ರಾಜ್ಯಗಳು ಸುಭದ್ರವಾಗಿದ್ದರೆ, ರಾಜ್ಯಗಳು ಸ್ಟ್ರಾಂಗ್ ಆದರೆ ದೇಶನೂ ಕೂಡ, ಒಕ್ಕೂಟದ ವ್ಯವಸ್ಥೆನೂ ಕೂಡ ಸ್ಟ್ರಾಂಗ್ ಆಗಲಿ. ಸರ್, ಇದಕ್ಕೊಂದು ಚಿಕ್ಕ ಫಾಲೋ ಅಪ್ ಕ್ವಶನ್. ಈಗ ನಮ್ಮ ಸಂವಿಧಾನ ರಚನೆ ಆದಾಗ ಅದು ಕ್ವಾಸಿ ಫೆಡ್ರಲ್ ಇತ್ತು, ಅಂದರೆ ಒಂದು ಸೆಂಟ್ರಲೈಸೇಷನ್ ಕಡೆಗಾದರೂ ಹೋಗ್ಬೋದಿತ್ತು, ಫೆಡ್ರಲ್ ಸಿಸ್ಟಮ್ ಕಡೆಗಾದರೂ ಹೋಗ್ಬೋದಿತ್ತು. ಮತ್ತು ನಮ್ಮ ಸಂವಿಧಾನನ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನ್ ಅಂತೀವಿ. ಈ ಕಾನ್ಸ್ಟಿಟ್ಯೂಷನ್ ಆಗ್ತಾ ಹೆಚ್ಚಿನ ಸೆಂಟ್ರಲೈಸೇಷನ್ ಆಗಿಬಿಟ್ಟಿದೆ. ಮತ್ತು ನಾವೀಗ ಅನುಸರಿಸ್ತಿರೋ ಎಕನಾಮಿಕ್ ಮಾಡೆಲ್ ಕೂಡ ಒಂದು ಸೆಂಟ್ರಲೈಸೇಷನ್ ಕೇಳುತ್ತೆ. ಅದಕ್ಕೋಸ್ಕರವೇ GST, 1 ನೇಷನ್ 1 ಕಾರ್ಡು, ಈ ರೀತಿದೆಲ್ಲ ಬಂದಾಗ ಸರ್, ನಿಮ್ಗೆ ಅನ್ಸಲ್ವಾ ಸರ್, ಮೊದಲು 4 ಭಾಗಗಳು ಬಿಟ್ಟು ನಾವು ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಚಾಲೆಂಜ್ ಮಾಡ್ತಾ ಇಲ್ಲ, ಮತ್ತು ಸ್ಪಿರಿಟ್ ಬಗ್ಗೆ ಚಾಲೆಂಜ್ ಮಾಡ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿರುವ ಅಡ್ಮಿನಿಸ್ಟ್ರೇಟಿವ್ ಆರ್ಟಿಕಲ್ಸ್ ಏನಿದೆ, ಎಕನಾಮಿಕ್ ಆರ್ಟಿಕಲ್ಸ್ ಏನಿದೆ, ಅದು ಕಮೂಲಾಗ್ರವಾಗಿ ತಿದ್ದುಪಡಿ ತಂದ್ರೆ ಮಾತ್ರ ಈ ಒಕ್ಕೂಟ ವ್ಯವಸ್ಥೆ ಉಳಿಸ್ಕೋಬೋದು ಅಂತ ಅನ್ಸಲ್ವಾ ಸರ್? ಅಂದರೆ ಪಾಯಿಂಟ್ ಇಸ್, ಪ್ರೆಸೆಂಟ್ ಟ್ರಾನ್ಸ್ಫಾರ್ಮ್ಡ್ ಕಾನ್ಸ್ಟಿಟ್ಯೂಷನ್ ಇಸ್ ಮೋರ್ ಸೆಂಟ್ರಿಸ್ಟ್ ದ್ಯಾನ್ ಎ ಫೆಡ್ರಲ್ ಅಂತ. ಅದಕ್ಕೀಗ ನಿಮ್ಮಂಥವ್ರು ಈಗ ನಮ್ಮ ದೇಶದಲ್ಲಿ ಸೆಂಟ್ರಿಸ್ಟ್ ಆಗಬೇಕು ಅಂತ ಇಲ್ಲ. ಬಿಕಾಸ್ ದೇಶ ಅಂತಂದರೆ ಯೂನಿಯನ್ ಆಫ್ ಸ್ಟೇಟ್ಸ್. ಕರೆಕ್ಟ್. ದೇಶ ಅಂದರೆ ಏನು? ಯೂನಿಯನ್ ಆಫ್ ಸ್ಟೇಟ್ಸ್. ಇವೆಲ್ಲ ಸೇರ್ಕೊಂಡು ದೇಶ ಆಗೋದು. ಎಲ್ಲ ರಾಜ್ಯಗಳು ಸೇರ್ಕೊಂಡು, ಕೇಂದ್ರಾಡಳಿತ ಪ್ರದೇಶಗಳು ಸೇರ್ಕೊಂಡು ದೇಶ ಆಗೋದು. ಸೊ ರಾಜ್ಯಗಳಿಂದಲೇ ತೆರಿಗೆ ವಸೂಲಾಗೋದು. ಕೇಂದ್ರಕ್ಕೆ ಏನಾದ್ರು ಒಂದು ಏರಿಯಾ ಇದೆಯಾ? ತೆರಿಗೆ ವಸೂಲು ಮಾಡೋ ಏರಿಯಾ ಇದೆಯಾ? ಇಲ್ಲ, ಅವ್ರಿಗಿಲ್ಲ. ಅವ್ರಿಗಿಲ್ಲವಲ್ಲ. ಜಾಗ್ರಫಿಕಲಿ ಯಾವುದಿಲ್ಲ, ಎಲ್ಲ ರಾಜ್ಯಗಳದ್ದು ಎಲ್ಲ ಮಾಡೋದು. ಮಾಡಿದ ಮೇಲೆ ಇವು ರಾಜ್ಯಗಳ ಅಭಿವೃದ್ಧಿ ಆಗಬೇಕಾದ್ರೆ ಅವ್ರಿಗೆ ನ್ಯಾಯಯುತವಾದಂಥ ತೆರಿಗೆ ಪಾಲು ಕೊಡಬೇಕಲ್ಲ. ಸೊ ಅದನ್ನು ಕೇಳ್ತಾ ಇರೋದು ನಾವು. ನಮಗೆ ನ್ಯಾಯಯುತವಾದಂಥ ನಮ್ಮ ತೆರಿಗೆ ಪಾಲು ಕೊಡಿ. ನಿಮಗೆ ಕೊಡಲ್ಲ ಅಂತ ಹೇಳಲ್ಲ ನಾವು, ಅಥವಾ ಬೇರೆ ಬಡ ರಾಜ್ಯಗಳಿಗೆ ಕೊಡಬೇಡಿ ಅಂತಲೂ ಹೇಳಲ್ಲ ನಾವು. ಬಡ ರಾಜ್ಯಗಳಿಗೆ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅವರು ಜನ ನಿಯಂತ್ರಣ ಮಾಡಲೇ ಇಲ್ಲ, ಅಭಿವೃದ್ಧಿನೂ ಮಾಡಲಿಲ್ಲ. ಅವ್ರಿಗೆ ತೆರಿಗೆ ಪಾಲಿನಲ್ಲಿ 2 ಲಕ್ಷದ ಸುಮಾರು 18,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಹೋಗುತ್ತೆ. ಸರ್, ದಕ್ಷಿಣದ ರಾಜ್ಯಗಳೆಲ್ಲ ಸೇರಿಸಿದ್ರೆ 1,95,000 ಕೋಟಿ ಏನೋ ಬರುತ್ತೆ. ಇಲ್ಲ, ಜಾಸ್ತಿ ಬರ್ತದೆ ಇನ್ನು ದಕ್ಷಿಣ ರಾಜ್ಯ. ಬಟ್ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಹೋಗ್ತಿದೆ. ಈಗ ನೋಡಿ, ಉತ್ತರ ಪ್ರದೇಶ ಒಂದಕ್ಕೇನೆ 2,18,000 ಕೋಟಿಗೂ ಹೆಚ್ಚು ಹೋಗ್ತದೆ ಡೆವಲ್ಯೂಷನ್. ಕರ್ನಾಟಕಕ್ಕೆ ನಾವು ತೆರಿಗೆ ಕೊಡೋದ್ರಲ್ಲಿ ಜಾಸ್ತಿ ಇದ್ದರೂ ಕೂಡ, ನಾವು 2ನೇ ಸ್ಥಾನದಲ್ಲಿದ್ದರೂ ಕೂಡ, ನಾವು ಬರೋದು 50,257 ಕೋಟಿ. ಸರ್, ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಉತ್ತರ ಪ್ರದೇಶ, ಬಿಹಾರ ತೆರಿಗೆನೇ ಕಟ್ಟೋದೇ ಇಲ್ಲ, ಜಾಸ್ತಿನೇ ಬರುತ್ತೆ ಅವ್ರಿಗೆ. ಅಂದರೆ ಅವ್ರಿಗೆ ವಾಪಸ್ಸು 2 ಲಕ್ಷ. ಅದೇ ಈ ಆಧಾರಗಳು, ಮಾನದಂಡಗಳು ಇಟ್ಕೊಂಡಿದ್ದಾರೆ.
ಜನಸಂಖ್ಯೆ, ವಿಸ್ತೀರ್ಣ, ಫಾರೆಸ್ಟು, ಇನ್ಕಮ್ ಇದು ತಲಾದಾಯ. ಸರ್ ಇದರಲ್ಲಿ ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫಿಷಿಯನ್ಸಿ 2 ನಿಮ್ಮ ಮೇಲೆ ಕೋಪ ಇದೆ. ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಯಾವಾಗಲೂ ರಾಜ್ಯದ ಸಾಲನ 3% ಒಳಗೆ ಇಟ್ಟು ಈಗಲೂ ಇಡ್ತಾ ಇದ್ದೀರಿ 3%. ಈಗ 5 ಗ್ಯಾರಂಟಿ ಕೊಟ್ಟರು ಕೂಡ ನೀವೆಷ್ಟು ಡಿಸಿಪ್ಲಿನ್ಡ್ ಆಗಿ ಇವಾಗ ಕಾನೂನು ಪಾಲಿಸ್ತಿದ್ದೀರಿ ಅಂದರೆ ಆ ಕಾನೂನು ರಚಿತ ಆಗಿರೋದು ಹೋಗ್ತು ಸರ್ಕಾರದಿಂದ. ನೀವು ಮುರಿದಿದ್ರೆ ರೆವಿನ್ಯೂ ಡೆಫಿಸಿಟ್ ಆಗಿ ಒಂದು ಸ್ವಲ್ಪ ದುಡ್ಡು ಬಂದಿರೋದು ಅಂತ ನಮಗೆ. ಈಗ ಅದನ್ನೇ ಏನಾಗಿದೆ ಅಂತಂದರೆ, ತೆರಿಗೆ ಜಾಸ್ತಿ ವಸೂಲು ಮಾಡೋ ರಾಜ್ಯಗಳು, ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಜ್ಯಗಳು, ಅಭಿವೃದ್ಧಿ ಆಗಿರ್ತಕ್ಕಂಥ ರಾಜ್ಯಗಳಿಗೆ ಇದು ದೊಡ್ಡ ಹೊಡೆತ. ಅಭಿವೃದ್ಧಿ ಆಗದೇ ಈಗ ಅದರ ಅರ್ಥ ಏನು ಅಂತಂದರೆ, ಕೇಂದ್ರ ಸರ್ಕಾರದವರು ನೀವು ಅಭಿವೃದ್ಧಿ ಆಗಬೇಡಿ, ನಿಮಗೆ ತೆರಿಗೆ ಕಮ್ಮಿ ಮಾಡ್ತೀವಿ ಅಂತ ಹೇಳೋದಾದರೆ ಅಭಿವೃದ್ಧಿ ಆಗಬೇಕಲ್ಲ ನಮ್ಮ ರಾಜ್ಯದ ಜನರಿಗೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಸರ್, ಆ ಕಡೆ ರಾಜ್ಯಗಳು ಕೂಡ ಉದ್ಧಾರ ಆಗಲಿ ಕೊಡ್ತಾ ಹೋಗೋಣ ಅಂತ. ಆದರೆ ಎಷ್ಟು ವರ್ಷ ಕೊಡ್ತಾ ಹೋಗೋದು, ಅಲ್ಲಿ ಯಾವ ರೀತಿ ನೀವು ಕೊಡಿ ನಿಮಗೆ, ಆದರೆ ದೊಡ್ಡ ಅನ್ಯಾಯ ಆಗಕ್ಕೆ ಬಿಡಬೇಡಿ ನಮಗೆ. ಈಗ ನಮಗೆ ದೊಡ್ಡ ಅನ್ಯಾಯ ಏನಾಗ್ತಾ ಇದೆ ಈಗ ನಾನು ಈಗ ಹೇಳಿದೆ, ಉತ್ತರ ಪ್ರದೇಶ ರಾಜ್ಯಕ್ಕೆ ಅವ್ರಿಗೆ ಜನಸಂಖ್ಯೆ ಇದೆ, ಯಾಕಂದರೆ ಅವರು ಪ್ಲಾನಿಂಗ್ ಮಾಡಲಿಲ್ಲ ಸರಿಯಾಗಿ, ಜನಸಂಖ್ಯೆ ಜಾಸ್ತಿ ಆಯಿತು, ವಿಸ್ತೀರ್ಣನೂ ಜಾಸ್ತಿ ಇದೆ ನಮಗಿಂತ. ಓಕೆ, ಆಲ್ ರೈಟ್, ಕೊಡಬೇಡಿ ಅಂತ ಹೇಳಲ್ಲ ನಾವು, ಸ್ವಲ್ಪ ಕೊಡಿ. ಆದರೆ 2,18,000 ಕೋಟಿ ತೆರಿಗೆ ಪಾಲು ಅವ್ರಿಗೆ, ನಮಗೆ 52,257 ಕೋಟಿ. ಇದು ನ್ಯಾಯನಾ ಸರ್? ಈಗ ದೆಹಲಿಯಲ್ಲಿ ನೀವು ಭಾಷಣ ಮಾಡಿ ಬಂದು 1 ಲಕ್ಷ ಕೋಟಿ ಕೊಡಿ, 1.5 ಲಕ್ಷ ಕೊಡಿ, ನಮಗೆ ಇಷ್ಟೊಂದು ಇದು ನಾವು ಉತ್ತರ ಕರ್ನಾಟಕ ಯಾಕೆ ಕೊಡ್ತಿದ್ರಿ ಅಂತ ಹೇಳಲ್ಲ ನಾವು, ಉತ್ತರ ಭಾರತಕ್ಕೆ ಯಾಕೆ ಕೊಡ್ತಾ ಇದ್ರಿ ಅಂತ ಹೇಳಕ್ಕೆ ಹೋಗಲ್ಲ. ನಮ್ಗೆ ಅನ್ಯಾಯ ಮಾಡಬೇಡಿ ಅಂತ, ಅನ್ಯಾಯ ಮಾಡಬೇಡಿ ಅಂತ. ಸರ್ ಈಗ ನೀವು ಭಾಷಣ ಮಾಡಿ ಬಂದು ನೆಕ್ಸ್ಟ್ ಡೇ ಪಿಣರಾಯಿ ಭಾಷಣ ಮಾಡಿದ್ರು ಮತ್ತು ರಾಹುಲ್ ಗಾಂಧಿ ಕೂಡ ರೆಸ್ಪಾಂಡ್ ಮಾಡಿದ್ರು. ಅವರು ಇಬ್ಬರು ಮಾತಾಡ್ತಿರೋದೇನು ಅಂದರೆ, ದಕ್ಷಿಣದಿಂದ ಸಂಪನ್ಮೂಲ ತಗೊಂಡು ಉತ್ತರ ಭಾರತ ಬಡವರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಆ ದುಡ್ಡನ್ನು ಕೂಡ ಕಾರ್ಪೊರೇಟ್ ಲಾಬಿಗೆ ಹಾಕ್ತಿದ್ದಾರೆ, ಅದಾನಿಗೆ ಎಲ್ಲದಕ್ಕೂ ಅಂತ. ದಟ್ಸ್ ವಾಟ್ ದೇ ನೆರೇಟಿವ್ ನಾರ್ತಿಂದ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇನ್ ದಿ ಸೆನ್ಸ್, ಈಗ ಕಾರ್ಪೊರೇಟ್ ಬಾಡಿಗಳಿದ್ದಾವಲ್ಲ, ಅವರು ತೆರಿಗೆನ 30% ಕಟ್ತಾ ಇದ್ರು. ಈಗ 22 ಮಾಡಿ 22.5 ತೆರಿಗೆ 30%ಇಂದ ದೇವರು ರಿಡ್ಯೂಸ್ಡ್ ಇಟ್ ಟು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 30%ಇಂದ 22.5%ಗೆ ರಿಡ್ಯೂಸ್ ಮಾಡೋರು. ಅದೇನೇ ಬಡವರ ಮೇಲೆ ತೆರಿಗೆ ಜಾಸ್ತಿ ಮಾಡೋರು, GST ಜಾಸ್ತಿ ಆಯಿತು. ಅದು ಅವೈಜ್ಞಾನಿಕವಾಗಿ ಹೆಚ್ಚು ಮಾಡಿಬಿಟ್ರು. ನೀವು ತೆರಿಗೆ ಅಲ್ಲಿ ಶ್ರೀಮಂತರ ಹತ್ರ ತೆರಿಗೆ ವಸೂಲು ಮಾಡೋದ್ರ ಬಿಡ್ತು, ಅಲ್ಲಿ ಹೆಚ್ಚು ಮಾಡೋದ್ರ ಬದಲು ಇಲ್ಲಿ ಬಡವ್ರ ಮೇಲೆ ಕೊಡ್ತಕ್ಕಂಥ ತೆರಿಗೆ, ಪರೋಕ್ಷ ತೆರಿಗೆ ಇದೆಯಲ್ಲ, ಅದನ್ನ ಹೆಚ್ಚು ಮಾಡಿದ್ದೀರಲ್ಲ. ಸರ್ ಇನ್ನೊಂದೇನಂತಂದರೆ, ಈಗ ಇವರೇ ಇದೇ ಥರ ನಮ್ಮ ರಾಜ್ಯಗಳ ಹಕ್ಕುಗಳನ್ನು ಕಸ್ಕೊಂತ ಹೋದ್ಮೇಲೆ, ಡಿಲಿಮಿಟೈಸೇಷನ್ ಆದಮೇಲೆ ಆವಾಗ ದಕ್ಷಿಣ ರಾಜ್ಯಗಳಿಗೆ ಹಕ್ಕೇ ಇರಲ್ಲ ಸರ್ ಅವಾಗ. ಸೊ ನಮ್ಮ ನಡೆ ಏನಾಗಿರುತ್ತೆ, ನಮ್ಮ ರಾಜ್ಯಗಳ ಈ ಕಡೆ ರಾಜ್ಯಗಳ ನಡೆ ಏನಾಗಿರುತ್ತೆ? ಯಾಕಂದರೆ ನಮಗೆ ಇಲ್ಲ, ವಿ ಹ್ಯಾವ್ ಟು ಫೈಟ್, ವಿ ಹ್ಯಾವ್ ಟು ಲೀವ್ ಇನ್ ದಿ ನಮ್ಮ ಈ ದೇಶದಲ್ಲಿ ಇರಬೇಕಲ್ಲ ನಾವು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರಬೇಕಲ್ಲ. ಹೌದು ಸರ್. ನಾನು ಯಾವುದು ಬೇರೆ ರಾಜ್ಯ ಅನ್ನೋದನ್ನು ಸಪೋರ್ಟ್ ಮಾಡಲ್ಲ, ಬೇರೆ ದೇಶ ಮಾಡಿ ಅಂತ ಅನ್ನೋದಕ್ಕೆ ಸಪೋರ್ಟ್ ಮಾಡಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲೇ ಇರ್ತೀವಿ. ನಮಗೆ ತೆರಿಗೆ ಪಾಲಿನಲ್ಲಿ ನಮಗೆ ನ್ಯಾಯವಾಗಿ ಸಿಗಬೇಕಾದಂಥ ಪಾಲನ್ನು ಕೊಡಿ ಅಂತ ಹೋರಾಟ ಮಾಡ್ತೀವಿ.
ಬಟ್ ಯಾವ ರೀತಿ ಹೋರಾಟ ಸರ್ ಅದಕ್ಕೆ ಹೋರಾಟ ಅಂದರೆ ಈಗ 14ನೇ ಹಣಕಾಸಿನ ಆಯೋಗ ಬರ್ತದೆ. ಈಗ ಏನಾಗ್ತದೆ, ನಮ್ಮ ಎಂ ಪಿಗಳು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರಲ್ಲ, ಅಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಾರಲ್ಲ, ಅವರು ಫೈಟ್ ಮಾಡಬೇಕಲ್ವಾ. 25 ಜನ ಎಂ ಪಿಗಳಿದ್ದಾರೆ ಬಿ ಜೆ ಪಿನಲ್ಲಿ, ಈಗ 26 ಆಗವ್ರೆ. 26 ಜನ ಯಾವತ್ತಾರು ಇದನ್ನು ರೈಸ್ ಮಾಡಿದಾರಾ? ಇಲ್ಲ, ಯಾವತ್ತಾದ್ರು ಮಾತಾಡಿಲ್ಲ. 4 ಜನ ಮಾತಾಡಿಲ್ಲ. ಮಾತಾಡಿಲ್ಲ. ತೆರಿಗೆ ವಿಚಾರ ಅಂತೂ ಪ್ರಸ್ತಾಪನೆ ಮಾಡಿಲ್ಲ ಸರ್. ಅದಕ್ಕೆ ಆಯ್ತು, 3 ಜನ ಮಂತ್ರಿಗಳಿದ್ದಾರೆ. ಪ್ರಹ್ಲಾದ್ ಜೋಶಿ ಒಬ್ಬರಿದ್ದಾರೆ, ನಮ್ಮ ಯಾರು ಹೆಣ್ಮಗಳು ಯಾರು, ಸೀತಾರಾಮನ್ ಅವರು ನಮ್ಮ ರಾಜ್ಯಸಭೆಯಿಂದನೇ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ. ಇವು ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದವರು ಅಂತ ಹೇಳಬೇಕು. ಆಮೇಲೆ ಅಂತವರು ಕೂಬಾ ಬೀದರ್ನಲ್ಲಿ, ಅವ್ರು ಯಾವತ್ತಾರು ಮಾತಾಡಿದಾರ? ಹೌದು ಸರ್. ಕೇಂದ್ರ ಸರ್ಕಾರ ಹೇಳೋದಕ್ಕೆ ತಲೆ ಆಡಿಸ್ತಾರೆ. ಸರ್ ಈಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಆಗಿರೋದ್ರಿಂದ, ಇದೊಂದು ಫಿಸಿಕಲ್ ಫೆಡರಲಿಸಮ್ ಪ್ರಾಬ್ಲಮ್ ಆಗಿರೋದ್ರಿಂದ, ಕರುಣಾನಿಧಿ ಕಾಲದಲ್ಲಿ ಒಂದು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ಗೆ ಅಧ್ಯಯನ ಮಾಡಿಸಿದ್ರು ಕರುಣಾನಿಧಿ. ಆಂಧ್ರಲ್ಲಿ NTR ಕೂಡ ಮಾಡಿಸಿದ್ದಾರೆ, ಕೇರಳಲ್ಲಿ ಸ್ಟಡಿ ಆಗಿದೆ. ನಾವು ನಿಮ್ಮಲ್ಲಿ ಬೇಡೋದೇನೆಂದರೆ, ರಿಕ್ವೆಸ್ಟ್ ಮಾಡೋದು ಮುಂದಿನ 3-4 ವರ್ಷಗಳಲ್ಲಿ, ಯಾಕಂದರೆ ಇದು 26ಕ್ಕೆ ಡಿಲಿಮಿಟೇಷನ್ ಆಗುತ್ತೆ. ಅಂದರೆ ನಾವು ಇನ್ನೊಂದು 4-5 ವರ್ಷಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ಗಂತೂ ಹೋಗಿ ನಿಂತ್ಕೋತೀವಿ ಯೂನಿಯನ್ ಗೌರ್ಮೆಂಟ್ ಜೊತೆ. ಅದರಿಂದ ಈಗ ನೀವು ತಕ್ಷಣದಲ್ಲೇ ಒಂದು ಕಮಿಟಿ ಮಾಡಿ ಎಕ್ಸಾಕ್ಟ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ಪನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಸಿ, ಸ್ಟೇಟ್ ಲಿಸ್ಟು, ಯೂನಿಯನ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ರಿಫೈನ್ ಮಾಡ್ಕೊಂಡು ಸರ್ಕಾರಿ ಕಮಿಷನ್ ಸ್ಟೇಟ್ ಟು ಸೆಂಟ್ರಲ್ ರಿಲೇಷನ್ಶಿಪ್ ಇದ್ರ ಬಗ್ಗೆನೇ ಅವ್ರು ಮಾಡಿಸಿದ್ದು. ಆಗ ಇಲ್ಲ ರಾಮಕೃಷ್ಣ ಹೆಗ್ಡೆ ಅವ್ರ ಇದ್ದ ಕಾಲದಲ್ಲಿ ಆಯಿತು ಸರ್ಕಾರಿ ಕಮಿಷನ್. ಅವರು ಆ ಶಿಫಾರಸ್ಗಳನ್ನಾರು ಜಾರಿ ಮಾಡಬೇಕಲ್ಲ. ಹೌದು ಸರ್. ಸರ್ಕಾರಿ ಕಮಿಷನ್ ಕೇಂದ್ರ ಸರ್ಕಾರ ಮಾಡ್ತುವಾಗ ಅವ್ರು ಶಿಫಾರಸ್ ಕೊಟ್ಟರು ಕಮಿಷನ್ನು, ಆ ಶಿಫಾರಸ್ಗಳನ್ನಾರು ಜಾರಿ ಮಾಡಬೇಕಲ್ಲ, ಮಾಡಲಿಲ್ಲ. ಅಲ್ಲ, ಈಗ ನಾವು ಮಾಡಿಸ್ಬೋದಲ್ಲ ಸರ್, ನೀವು ಮಾಡಿಸ್ಬೋದು ಅಂತ. ಈಗ ಒಂದು ಮಾಡಿಸಿದ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ, ನೆಕ್ಸ್ಟ್ ಏನಾಗ್ಬೋದು. ಈಗ ಅವ್ರು ಏನು ಮಾಡಿದ್ರು ಕೂಡ ಈಗ ಫೈನಾನ್ಸ್ ಕಮಿಷನ್ ಕೊಡೋಂಥದ್ದು ಶಿಫಾರಸ್ಗಳನ್ನೇ ಒಪ್ಪಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮಗೆ 14th ಫೈನಾನ್ಸ್ ಕಮಿಷನ್ನಲ್ಲಿ 42% ಅಂತ ಇದ್ದರೂ ಕೂಡ ವರ್ಟಿಕಲ್ ಆಗಿ ನಮಗೆ ಬಂದದ್ದು 35% ಮಾತ್ರ. ಈಗ ಪ್ರೆಸೆಂಟ್ ಬರ್ತಿರೋದು 35. ಅಲ್ಲಿ 35 ಆಗ 14th ಫೈನಾನ್ಸ್ ಕಮಿಷನ್. 15th ಫೈನಾನ್ಸ್ ಕಮಿಷನ್ನಲ್ಲಿ 30% ಓನ್ಲಿ. 41 ಇದ್ರೂ ಬರ್ತಿರೋ 30% ಮಾತ್ರ. 11% ಡಿಫ್ರೆನ್ಸ್ ಇದೆ. ಸರ್, ಈಗ ಇನ್ನೊಂದು GST, ಈಗ ಡೈರೆಕ್ಟ್ ಟ್ಯಾಕ್ಸ್ ಇದೆ, ಸಂಬಳ ಬರೋರು ತೆರಿಗೆ ಕಟ್ತಾರೆ ಎಲ್ಲ, ಅದು ಆದಾಯದ ಮೇಲೆ ಮಾಡೋ ತೆರಿಗೆ. ಖರ್ಚಿನ ಮೇಲೆ ಹಾಕೋ ತೆರಿಗೆ GST. ಸಾಮಾನ್ಯ ಜನರು ಸರ್, ನೀವು ಹೇಳ್ದಂಗೆ ಕಾರ್ಪೊರೇಟ್ ಟ್ಯಾಕ್ಸು 30% ಇರಬೇಕಾಗಿದ್ದನ್ನು ಮೋದಿ ಸರ್ಕಾರ, ಯೂನಿಯನ್ ಗೌರ್ಮೆಂಟು 22% ಇಳಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ. ನೀವು GST ಕೌನ್ಸಿಲ್ಗೆ ಹೋದಾಗ ಸರ್, ಬೇರೆ ದೇಶಗಳಲ್ಲೂ ಒಂದೇ ಸ್ಲ್ಯಾಬ್ ಇರ್ತದೆ, ಹಬ್ಬ ಅಂದರೆ 2 ಸ್ಲ್ಯಾಬ್ ಇರ್ತದೆ GSTಗೆ. ನೀವೇನಾದರೂ ಅದನ್ನು 1 ಸ್ಲ್ಯಾಬಿಗೆ ತಂದರೆ 5% ಇಲ್ಲ 10% ಯೂನಿಫಾರ್ಮ್ ಫ್ಲ್ಯಾಟ್ ಮಾಡಿದ್ರೆ, ನಮ್ಮಂಥ ಸಾಮಾನ್ಯ ಜನರು, ನಾವು ಆಲ್ರೆಡಿ ದುಡಿಯೋದಕ್ಕೂ ತೆರಿಗೆ ಕೊಡ್ತಾ ಇದ್ದೀವಿ ಸರ್ ರಾಜ್ಯದ ಜನ, ಮತ್ತು ಹೋಗಿ ನಮ್ಮ ತೆರಿಗೆ 4 ಲಕ್ಷ ಕೋಟಿ ಹೋದರೆ ನೀವು ಹೇಳ್ದಂಗೆ ಬರ್ತಿರೋದು 50,000 ಕೋಟಿ. ಇದೆಲ್ಲ GST ಮುಖಾಂತರನೂ ಹೋಗ್ತಿದೆ. ಒಂದು ಸ್ಲ್ಯಾಬ್ಗೆ ಏನಾದರೂ ನಾವು ಡಿಮ್ಯಾಂಡ್ ಮಾಡ್ಬೋದು? ಸಾಧ್ಯ ಆಗೋದಿಲ್ಲ. ಯಾಕಂದರೆ ಶ್ರೀಮಂತರು ಬಳಸ್ತಕ್ಕಂಥ ಪದಾರ್ಥಗಳಿಗೆ ಜಾಸ್ತಿ ಹಾಕಲೇಬೇಕಾಗ್ತದೆ. ಬಡವರು ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿಗೆ ನಾನು ವ್ಯಾಟ್ ಮಾಡಿದಾಗ, ವ್ಯಾಟ್ ಇಂಟ್ರೊಡ್ಯೂಸ್ ಆದಾಗ ದೇಶದಲ್ಲಿ 4% ಮಾಡಿದ್ದೆ ನಾನು ಟ್ಯಾಕ್ಸು. 0, 2, 4, ಆಮೇಲೆ 12, ಆಮೇಲೆ 4, 8, 12. 0, 4, 8, 12 ರೀಸನಬಲ್ ಇದೆ. ಇಷ್ಟು 4 ಇದು ಮಾಡಿಸಿದ್ದೆ. ಸೊ ಅದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿಂದ ವ್ಯಾಟ್ ಸಿಸ್ಟಮಿಂದ GST ಬಂದು GST ತೆರಿಗೆ ಹಾಕಿದ್ರಲ್ಲ, ಆಗ ಜಾಸ್ತಿ ಮಾಡಿಬಿಟ್ರು ಸ್ಲ್ಯಾಬ್ಗಳು. ಸರ್, ಈಗ ನೀವು GST ಕೌನ್ಸಿಲ್ಗೆ ಹೋದಾಗ ರಾಜ್ಯದ ಮಾತು ಯಾಕೆ ನಿಲ್ಲಲ್ಲ ಅಲ್ಲಿ ಅಂದರೆ, ಅವ್ರಿಗೆ ವೀಟೋ ಇದೆ ಯೂನಿಯನ್ ಗೌರ್ಮೆಂಟ್ 30%. ಅವರು ಯಾಕೆಂದರೆ ಅದನ್ನು ಕಮ್ಮಿ ಮಾಡ್ಸೋಕ್ಕಾಗಲ್ಲ. ಮೆಜಾರಿಟಿ BJP ಸರ್ಕಾರ, ರಾಜ್ಯ ಸರ್ಕಾರಗಳೇ ಇರೋವು ಜಾಸ್ತಿ. ಅಲ್ಲಿ
ಅವ್ರು ಏನು ಮಾಡ್ತಾರೆ, ದೇ ವಿಲ್ ಗೋ ಬೈ ಮೆಜಾರಿಟಿ ಡಿಸಿಷನ್. ಅಲ್ಲ, ವೋಟ್ ವ್ಯಾಲ್ಯೂನ ಕಮ್ಮಿ ಮಾಡ್ಸಕ್ಕಾಗಲ್ವಾ ಸರ್ ಕೌನ್ಸಿಲ್ ಇನ್ನೊಮ್ಮೆ ಚರ್ಚೆ ಮಾಡಿ? ಒಪ್ಪಲ್ಲ ಅವರು ಕೌನ್ಸಿಲಲ್ಲಿ. ಬಿಕಾಸ್ ಈಗ ಮೆಜಾರಿಟಿ ಅವ್ರು ಇರೋದ್ರಿಂದ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಮಾಡ್ತಾರೆ, ಡೆಮಾಕ್ರೆಟಿಕ್ ವೇನಲ್ಲಿ. ಸೊ ಮೆಜಾರಿಟಿ ಅವರೇ ಇರ್ತಾರೆ. ಸೊ ಅವರು ವಾಟ್ ಡಿಸಿಷನ್ ದೇ ಟೇಕ್, ನಾವು ಏನೇ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರು ಕೂಡ ನಮ್ಮ ಅಭಿಪ್ರಾಯಗಳಿಗೆ ಮಾನ್ಯತೆ ಇರೋದು. ಕಡೆಗಣಿಸ್ತಾರೆ. ಮತ್ತು ನ್ಯಾಯ ಯಾವಾಗ ಸಿಗೋದು ಸರ್? ಈಗ ನಾವು ಇದೇ ಥರ ನಡೆದ್ರೆ ರಾಜ್ಯಗಳಿಗೆ ನಮ್ಗೆ ನ್ಯಾಯ ಯಾವಾಗ ದೊರಕುತ್ತೆ? ಇದೇ ಥರ ಅವ್ರ ನ್ಯಾಯ ಮಾಡ್ತಾ ಹೋದ್ರೆ ಕೇಂದ್ರ ಸರ್ಕಾರ ಅದೇ ಈಗ ಜನಗಳಿದಾರಲ್ಲ, ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಜನ ತೆರಿಗೆ ಕೊಟ್ಬಿಡೋದು ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಹಿತನೂ ಕೂಡ ಬಹಳ ಮುಖ್ಯ ಅಂತ. ಪಕ್ಷ ಭೇದಗಳು ಮರೆತು 7 ಕೋಟಿ ಕನ್ನಡಿಗರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು 100 ರೂಪಾಯಿ ಕೊಡ್ತೀವಿ, ಬರೋದು ನಮ್ಗೆ 12-13 ರೂಪಾಯಿ. ಇದು ಸರಳವಾಗಿ ಅರ್ಥ ಆಗುತ್ತಲ್ಲ ಸರ್. ಈಗ ನಿಮ್ಮ ತಲೆಯಲ್ಲಿ ಸರ್, ರಾಜ್ಯ ಸರ್ಕಾರದ ತಲೆಯಲ್ಲಿ ಏನ್ ಡೆವಲ್ಯೂಷನ್ ಫಾರ್ಮುಲಾ ಇದೆ ಸರ್? ನೀವು ಏನ್ ಪ್ರಪೋಸ್, ಈಗ 12 ರೂಪಾಯಿ ಅಂತ ಇದೆ, ಎಷ್ಟು ಬರಬೇಕು ಅಂತ ಹೇಳಿ? ಮಿನಿಮಮ್ 50 ರೂಪಾಯಿ ಬರಬೇಕು ಅಂತ. 100 ರೂಪಾಯಿ ಕೊಟ್ಟರೆ ತೆರಿಗೆ ವರ್ಟಿಕಲ್ ಡೆವಲ್ಯೂಷನ್ 50% ಇರಬೇಕು. ಹಾರಿಜಾಂಟಲ್ ಎಷ್ಟು ಇರಬೇಕು ಸರ್? ಹಾರಿಜಾಂಟಲ್ ಈಗ ಅಟ್ಲೀಸ್ಟ್ 14th ಫೈನಾನ್ಸ್ ಕಮಿಷನ್ಗಿನ್ನ ಜಾಸ್ತಿ ಇರಬೇಕಾಗಿತ್ತು. ಒಂದು 5 ಆದರೂ ರೀಚ್ ಆಗ್ತದೆ. ಈಗ ನೀವು ರಾಜ್ಯ ಸರ್ಕಾರ ಹೇಳ್ತಿರೋದು ರಾಜ್ಯದ ಜನರಿಗೆ 50% ವರ್ಟಿಕಲ್ ಡೆವಲ್ಯೂಷನ್ ಇರಬೇಕು, 5% ಅಷ್ಟಾದರೂ ಹಾರಿಜಾಂಟಲ್ ಡೆವಲ್ಯೂಷನ್ ಇರಬೇಕು, ಮತ್ತೆ ಸೆಸ್ ಅಲ್ಲಿ ಮುಲಾಜಿಲ್ದೆ ನಮಗೆ ಭಾಗ ಎಷ್ಟು ಸರ್? ಎಷ್ಟು ಭಾಗ ಅಲ್ಲ, ಇಲ್ಲಿ ಎಷ್ಟು ಮಾಡ್ತೀವಿ ಅಷ್ಟೇ ಅಲ್ಲೂ ಇರಬೇಕು. ಅದು ನಿಮ್ಮ ಡೆವಲ್ಯೂಷನ್ ಫಾರ್ಮುಲಾ ಸರ್. ಇದು ರಾಜ್ಯದ ಜನರ ಮುಂದೆ ನೀವು ಈಗ ಪ್ರಪೋಸ್ ಮಾಡ್ತಿರೋದು. ಇದೇ ನರೇಂದ್ರ ಮೋದಿ ಅವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿರುವಾಗ ಫೈನಾನ್ಸ್ ಕಮಿಷನ್ ಮುಂದೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ, ನಮ್ಗೆ 50% ಕೊಡಿ ಅಂತ. ನಂಬರ್ 1. ನಂಬರ್ 2, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂತಂದರೆ, ನೀವು ರಾಜ್ಯಗಳ ಹತ್ರ ತೆರಿಗೆ ವಸೂಲು ಮಾಡ್ತೀರಲ್ಲ, ನಮಗೆ ಏನು ನಾವು ಭಿಕ್ಷುಕರ? ನರೇಂದ್ರ ಮೋದಿ ಅವರು ಹೇಳಿರೋದು ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್, ನಾವು ಭಿಕ್ಷುಕರ? ಈಗ ಹೇಳ್ತಾರೆ ಈ ಥರ ಎಲ್ಲ ಆರ್ಗ್ಯುಮೆಂಟ್ ಮಾಡಿದ್ರೆ ದೇಶ ವಿಭಜನೆ ಮಾಡ್ತಕ್ಕಂಥ ರೀತಿನಲ್ಲಿ ಆಗುತ್ತೆ, ದೇಶ ವಿಭಜನೆ ಮಾಡ್ತಕ್ಕಂಥ ಆರ್ಗ್ಯುಮೆಂಟ್ ಇದು ಅಂತ ಈಗ ಹೇಳ್ತಾರೆ. ಆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು? ಬೇಕು ಅಂತ ಹೇಳಿದ್ರು. 50% ಬೇಕು ಅಂತ ಕೇಳಿದ್ರು. ಕೇಳಿದ್ರಿ. ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ಸ್ಟಿಕ್ ಟು ಯುವರ್ ಸ್ಟ್ಯಾಂಡ್. ನೀವು ಚೀಫ್ ಮಿನಿಸ್ಟರ್ ಆಗಿರುವಾಗ ಏನು ಹೇಳಿದ್ರಿ ಅದೇ ಥರ ಇದೆ ಈಗ. ಆಮೇಲೆ ಏನು ಹೇಳ್ತಾರೆ ಗೊತ್ತಾ? ತೆರಿಗೆ ನೀವು ವಸೂಲು ಮಾಡಿಬಿಡಿ, ನಾವು ಮಾಡ್ಕೋತೀವಿ ಬಿಡಿ, ನಮ್ಗೆ 1 ರೂಪಾಯಿನೂ ಕೊಡಬೇಡಿ, ನಾವು ತೆರಿಗೆ ವಸೂಲು ಮಾಡ್ಕೋತೀವಿ ಬಿಡಿ ಅಂತಾರೆ. ನಿಮಗೆ ಕೊಡಲ್ಲ, ಎಲ್ಲ ತೆರಿಗೆನೂ ನಾವೇ ವಸೂಲು ಮಾಡ್ಕೋತೀವಿ ರಾಜ್ಯದ್ದು, ನಿಮ್ಗೇನು ನೀವು ಏನು ಕೊಡಬೇಡಿ ನಮ್ಗೆ 1 ರೂಪಾಯಿನೂ. ಆ ಥರ ಮಾತಾಡ್ತಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಈಗ ಈ ಥರ ಮಾತಾಡ್ತಾರೆ. ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರ್ತದೆ, ಸಾರ್ವಭೌಮತೆಗೆ ಧಕ್ಕೆ ಬರ್ತದೆ ಅಂತ ಈಗೆಲ್ಲ ಮಾತಾಡ್ತಾರೆ. ಆಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇನ್ಫ್ಯಾಕ್ಟ್ ಅವರೇ ಚಾಲೆಂಜ್ ಮಾಡಿ ಸಾರ್ವಭೌಮತೆ. ಚಾಲೆಂಜ್ ಮಾಡಿಲ್ಲ ಅವರೇ. ಇನ್ಫ್ಯಾಕ್ಟ್ ದೇಶ ವಿಭಜನೆ ಆಗಬೇಕು ಅಂತ ಆರ್ಗ್ಯುಮೆಂಟ್ ಮಾಡಿದ್ದೆ, ಆ ರೀತಿ ಆರ್ಗ್ಯುಮೆಂಟ್ ಮಾಡಿದ್ದೆ ಇವರು. ಸರ್, ಹಿಂಗೆ ಇಂಟರ್ಪ್ರಿಟ್ ಮಾಡ್ಬೋದು. ಇಫ್ ಸಂಬಡಿ ಸೇಸ್ ಐ ವೋಂಟ್ ಗಿವ್ ಟ್ಯಾಕ್ಸ್ ಅಂದ್ರೆ ಅದು ಸವರ್ನಿಟಿಂಗ್ ಮಾಡಿ ಚಾಲೆಂಜ್. ಹೌದೌದು. ಸರ್, ಈಗ ನಮ್ಮ ಆದಾಯಕ್ಕೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೊಕ್ಕೆ ಹಾಕ್ತಾ ಹೋದಂತೆ, ಈಗ ಹೇಳಿದ್ನಲ್ಲ ಇದು RTO ಬರ್ತಾ ಇದೆ, ಇದನ್ನ ರಾಜ್ಯ ಸರ್ಕಾರಗಳೇ ಒಪ್ಪಬೇಕಾ ಒಪ್ಪಬಾರ್ದಾ? ಈ 1 ನೇಷನ್ 1 ರೇಷನ್, 1 ನೇಷನ್ 1 ರೋಡ್ ಟ್ಯಾಕ್ಸ್, ಈ ಥರದ್ದೆಲ್ಲ ಏನು ನಮ್ಮ ನಿಲುವು? ನಮ್ಮ ದೇಶದಲ್ಲಿ ಈ ಥರ ಮಾಡೋಕ್ಕಾಗಲ್ಲ. 1 ನೇಷನ್ನು 1 ಎಲೆಕ್ಷನ್ನು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇಟ್ಸ್ ಬಿಕಾಸ್ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದ್ರಿಂದ ನಾವು ಬಲಾತ್ಕಾರವಾಗಿ ಏನೇ ತೀರ್ಮಾನಗಳನ್ನು ಮಾಡಿ ಹೇರೋಕ್ಕಾಗಲ್ಲ ರಾಜ್ಯಗಳ ಮೇಲೆ. ಇವತ್ತು DMK ಅವರು ಒಂದು ಇದು ಪಾಸ್ ಮಾಡಿದ್ದಾರೆ ಸರ್ ಅವ್ರ ವಿಧಾನಸಭೆಯಲ್ಲಿ, ನಾವು 1 ನೇಷನ್ 1 ಎಲೆಕ್ಷನ್ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತೇಳಿ. ಯಾಕೆ ಆಗೋದಿಲ್ಲ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಎಲೆಕ್ಷನ್ ನಡೆದಿರುತ್ತೆ. ಈಗ ಒಂದು 9-8 ತಿಂಗಳ ಹಿಂದೆ 9 ತಿಂಗಳ ಹಿಂದೆ ನಡೆದಿತ್ತು ಎಲೆಕ್ಷನ್. ಈಗ
ಮೇ ತಿಂಗಳು ಅಥವಾ ಏಪ್ರಿಲ್ ಮೇನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತದೆ. ಹೆಂಗೆ ಮಾಡ್ತೀರಿ ನೀವು? ಸಂವಿಧಾನ ಹೇಳೋದು 5 ವರ್ಷ ಅವಧಿ ಇರಬೇಕು ಅಂತ. ನೀವು ಮುಂಚಿತವಾಗಿ ಡಿಸಾಲ್ವ್ ಮಾಡಿಬಿಟ್ರೆ ಅದೇ ರಾಜ್ಯ ಸ್ಟ್ಯಾಂಡ್ ಏನು ಸರ್? ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ನಡೀತವೆ ಚುನಾವಣೆ, ಬೇರೆ ಬೇರೆ ದಿನಗಳಲ್ಲಿ ನಡೀತವೆ. ಹಾಗೆಲ್ಲ ಒಂದೇ ಥರ ಮಾಡೋಕ್ಕೆ ಹೆಂಗಾಗ್ತದೆ? ಅದನ್ನು ಒಪ್ಕೊಳ್ಳಲ್ಲ. ಮೊದಲು 52ನೇ ಇಸ್ವಿಯಿಂದ 67ರವರೆಗೆ ಒಂದೇ ಥರ ನಡೆದಿತ್ತು. ರಾಜ್ಯಗಳು 5 ವರ್ಷಕ್ಕೊಂದು ಸಾರಿ ನಡ್ಕೊಂಡು ಬರ್ತಾಯಿತ್ತು. ಮಧ್ಯದಲ್ಲಿ ಏನಾಯಿತು, ಅಸೆಂಬ್ಲಿಗಳೇ 1 ವರ್ಷಕ್ಕೆ 2 ವರ್ಷಕ್ಕೆ ಡಿಸಾಲ್ವ್ ಆಗಿಬಿಟ್ಟವಲ್ಲ. ಸೊ ಹಾಗಾಗಿ ಬೇರೆ ಬೇರೆ ತಾರೀಕುಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಈಗ ನಾನ್ ಫೈನಾನ್ಸ್ ಕಮಿಷನ್ ಟ್ರಾನ್ಸ್ಫರ್ಸ್ ಇದ್ದಾವೆ, ನಾನ್ ಗ್ರ್ಯಾಂಟ್ ಏಡ್ಸ್ ಎಲ್ಲ ಇದ್ದಾವೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿರೋದು ನಮ್ಮ ಒಟ್ಟು 27 ಸಂಸದರು ಸಂಸತ್ತಲ್ಲಿ ಸರಿಯಾಗಿ ಪ್ರಶ್ನೆ ಕೇಳೆ ಒಕ್ಕೂಟ ಸರ್ಕಾರನ ಇಲ್ಲ ಒತ್ತಾಯನೇ ಮಾಡಿಲ್ವಲ್ಲ ಯಾವತ್ತೂ. ಅವರು ಮಾಡಿದ ತಪ್ಪಿಂದ ನಮಗೆ ನಾನ್ ಗ್ರ್ಯಾಂಟ್ ಏಡ್ಸ್ ಬರ್ತಾ ಇದೆ. ಹೌದು, ಡೆಫಿನೆಟ್ ಆಗಿ. ಈಗ ರಾಜ್ಯ ಸರ್ಕಾರ ಇತ್ತು, ಇಲ್ಲಿ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. 5,495 ಕೋಟಿ ಯಡಿಯೂರಪ್ಪನವರೇ ಅದನ್ನು ತರಿಸ್ಕೊಳ್ಳಿ, ನಿಮ್ಗೆ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ, 15th ಫೈನಾನ್ಸ್ ಕಮಿಷನ್ ಕೊಟ್ಟಿರೋ ರಿಪೋರ್ಟು. ಅದನ್ನು ತಗೊಬರ್ರಿ ಕೇಂದ್ರ ಸರ್ಕಾರದಿಂದ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ರಿ ಅಂತಂದರೆ ಕೇಳೋಕ್ಕೆ ಹೋಗಲಿಲ್ಲ. ಬಸವರಾಜ ಬೊಮ್ಮಾಯಿನೂ ಕೇಳಲಿಲ್ಲ. ಈಗ ನೀವು ಅವರು ಈಗ ಏನು ಹೇಳ್ತಾ ಇದ್ದಾರೆ, ಈಗ ಜೋಶಿ ಕರ್ನಾಟಕದವರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಪ್ರತಿಪಾದನೆ ಮಾಡಬೇಕು ಹೊರತು ಇಲ್ಲ ಸರಿಯಾಗಿದೆ, ಅನ್ಯಾಯ ಆದರೂ ಸರಿಯಾಗಿದೆ ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ ಅದನ್ನೇ ಹೇಳೋದು, ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅದನ್ನೇ ಹೇಳೋದು, ಅಮಿತ್ ಶಾ ಏನು ಹೇಳ್ತಾನೆ ಅದನ್ನೇ ಹೇಳೋದು. ಒಟ್ಟು 7 ಕೋಟಿ ಕನ್ನಡಿಗರಿಗೆ ದ್ರೋಹ ಆಗಿತ್ತು. ಇದು ದ್ರೋಹ ಅಲ್ಲ ಸರ್? ಅದು ಇದು ಅಂದರೆ ಈಗ 16ನೇ ಏನಿದು ಫೈನಾನ್ಸ್ ಕಮಿಷನ್ಗೆ ಹೆಚ್ಚು ರಾಜ್ಯಕ್ಕೆ ದುಡ್ಡು ಬರಬೇಕಂದ್ರೆ ರಾಜ್ಯದ ಇಂದ ಏನು ನೀವು ನಡೆಗಳನ್ನು ತಗೊಂತೀರಾ ಅಥವಾ ಏನಾದರೂ ಸಮಿತಿಗಳನ್ನು ಮಾಡ್ತೀರಾ ಸಪ್ರೇಟ್ ಆಗಿ ಒಂದು ಕಾನ್ಸ್ಟಿಟ್ಯೂಷನ್ ಭಾಗ? ಈಗ ಸಮಿತಿ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ರಿ. 16th ಫೈನಾನ್ಸ್ ಕಮಿಷನ್ ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಯಿತು. 26ಕ್ಕೆ ಅಕ್ಟೋಬರ್ ಒಳಗಡೆ ದುಡ್ಡು ಕೊಡಬೇಕು. ಅವರು 25 ಅಕ್ಟೋಬರ್ಗೆ ವರದಿ ಕೊಡಬೇಕು. ಅವರು ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಗಿದೆ, ಮೆಂಬರ್ಸ್ಗಳು ಆಗಿದ್ದಾರೆ, ಈಗ ಬರ್ತಾರೆ. ಅವ್ರ ಮುಂದೆ ಪ್ರಬಲವಾಗಿ ವಾದ ಮಂಡಿಸ್ತೀವಿ ನಾವು. ವಾದ ಮಂಡಿಸ್ಬೇಕಾದ್ರೆ ಇದು ಹೇಳ್ತೀರಾ ಸರ್? 50% ವರ್ಟಿಕಲ್ ಡೆವಲಪ್ಮೆಂಟ್, 5% ಹೌದೌದು ಹೇಳ್ತೀವಿ. ಸೆಸ್ದು ಕೂಡ ಡಿಮ್ಯಾಂಡ್ ಮಾಡ್ತೀವಿ. ಹಿಂದೇನೂ ಕೂಡ ಮಾಡಿರ್ತೀನಿ. ಹಿಂದೆ ನಾನಿರಲಿಲ್ಲ ಚೀಫ್ ಮಿನಿಸ್ಟರ್. 15ನೇ ಫೈನಾನ್ಸ್ ಕಮಿಷನ್ ಸಮ್ಮಿಶ್ರ ಸರ್ಕಾರ ಇತ್ತು. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ. ಅದು ಜನಸಂಖ್ಯೆ ಬಗ್ಗೆ ಎತ್ತಿದ ತಕರಾರೆಲ್ಲ ರಿಪೋರ್ಟ್ ಅಲ್ಲಿ ದಾಖಲು ಮಾಡಿದ್ದಾರೆ. ನಾವು ಕರ್ನಾಟಕ ಎತ್ತಿದ್ದ ತಕರಾರೇನು, 71ರ ಜನಸಂಖ್ಯೆ ಬಿಟ್ಟು ನೀವು 2011ರಲ್ಲಿ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದೆಲ್ಲ ದಾಖಲೆ. 71 ಜನಸಂಖ್ಯೆ ಸೆನ್ಸಸ್ ಪ್ರಕಾರ ಮಾಡ್ತಾ ಇದ್ರು. ಇವ್ರೇನು ಮಾಡಿದ್ರು, 2011 ಸೆನ್ಸಸ್ ತಗೊಂಡು ಮಾಡಿದ್ರು. ಬಿಟ್ವೀನ್ 71 and ನಮ್ಮ ಜನಸಂಖ್ಯೆ ಕಮ್ಮಿ ಆಗಿತ್ತು, ಆ ಕಡೆ ಜನಸಂಖ್ಯೆ ಇಲ್ಲಿ ಕಡಿಮೆ ಆಯಿತು, ಅಲ್ಲಿ ಜಾಸ್ತಿ ಆಯಿತು. ಸರ್ ಜನರಿಂದ ಏನಾದರೂ ಒಂದು ಪ್ರಶ್ನೆ ಸರ್, ಯಾರಾದರೂ ಬರ್ತಾರೆ ಅನ್ನೋ ಚೆಕ್ ಮಾಡ್ತೀನಿ ಸರ್. ನಾನು ಒಂದು ಕ್ವಶನ್ ತಗೊಳ್ಳೋಣ ಜನರಿಂದ. ಹಾಂ ಕೇಳಿ ಸರ್, ಕೇಳಿ. ಕೆಲವು ನೇರ ತೆರಿಗೆ ಅಲ್ದಿದ್ರು ಸ್ವಲ್ಪ ಫೆಡರಲಿಸಂ ಕುರಿತಾದಂತಹ ಕೆಲವು ಪ್ರಶ್ನೆಗಳು. ಮುಖ್ಯವಾಗಿ ಈ GSTಗೆ ತಮಿಳುನಾಡು ಸರ್ಕಾರ ಬಿಟ್ರೆ ಈ GST ಚಾಲನೆ ಕೊಟ್ಟಾಗ ನಮ್ಮ ಸರ್ಕಾರದ ಕಡೆಯಿಂದ, ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವುದೇ ಅಫಿಷಿಯಲ್ ಆಗಿ ಒಂದು ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತ? ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಮಿಡ್ ನೈಟ್ ಲಾಂಚ್ ಅಂತ ಏನ್ ಮಾಡಿದ್ರು ಇದನ್ನ, ಅವತ್ತು ತಮಿಳ್ನಾಡವ್ರು ಮಾತ್ರ ವಿರೋಧ ಮಾಡಿದ್ರು. ಬಟ್ ಕರ್ನಾಟಕದಿಂದ ಏನಾದ್ರು ವಿರೋಧ ಇಲ್ಲ? GST ಇವರೇ ಕೇಳಿ ಸ್ವಲ್ಪ. GSTಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಕೂಡ ಕರ್ನಾಟಕದಿಂದ ಇದು
ಅವೈಜ್ಞಾನಿಕವಾಗಿದೆ, ಇದನ್ನು ಮಾಡಬೇಡಿ ಅಂತೇಳಿ ವಿರೋಧ ಮಾಡಿದ್ದು. ಕರ್ನಾಟಕದಿಂದ ಇದ್ರ ಬಗ್ಗೆ ಪತ್ರನೂ ಕೂಡ ಬರೆದಿದ್ದೀವಿ ನಾವು. GST ಮಾಡಲೇಬೇಡಿ ಅಂತ ಹೇಳಲಿಲ್ಲ ನಾವು, ಯಾಕಂದರೆ ಈ GST ಪ್ರಪೋಸಲ್ ಬಂದದೇ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ. ಅದರಿಂದ GST ಮಾಡಬೇಡಿ ಅಂತ ಹೇಳಲಿಲ್ಲ, ನೀವು ಮಾಡ್ತಕ್ಕಂಥ ರೀತಿಯಿಂದ ಅದು ಅವೈಜ್ಞಾನಿಕವಾಗಿದೆ, ಇಟ್ ಇಸ್ ನಾಟ್ ಸೈಂಟಿಫಿಕ್ ಅಂತ ಹೇಳಿದ್ದು. ಜಾರಿಗೆ ತಂದಿದ್ದು ಸೈಂಟಿಫಿಕ್ ಆಗಿ ಅನ್ಸೈಂಟಿಫಿಕ್ ಆಗಿ ತರಬೇಡಿ ಜಾರಿಗೆ ಅಂತ ಹೇಳಿದ್ದು. ಇನ್ನೊಂದು ಕ್ವಶನ್ ಇನ್ಯಾರಾದ್ರೂ ಕ್ವಶನ್ ಹೇಳಿ ಸರ್, ಇನ್ನೊಂದು ಯಾರಾದರೂ ಅವ್ರದ್ದು. ಇನ್ನೊಂದು ಕ್ವೆಶ್ಚನ್ ಗಳನ್ನ ಹೀಗೆ ಇದ್ರಲ್ಲೇ ಹೇಳಿ ಸರ್. ಯಾಕೆಂದ್ರೆ ಈ GST ರಿಲೇಟೆಡ್ ಇದು ಈಗ ಅಮೆರಿಕದಂತ ಶ್ರೀಮಂತ ರಾಷ್ಟ್ರದಲ್ಲಾಗ್ಲಿ, ಚೈನಾದಂತ ಒಂದು ಅತಿ ದೊಡ್ಡ ರಾಷ್ಟ್ರಗಳಲ್ಲಾಗ್ಲಿ, ಪ್ರೊವಿನ್ಷಿಯಲ್ ಗವರ್ಮೆಂಟ್ಸ್ಗೆ ಅಥವಾ ಸ್ಟೇಟ್ ಗವರ್ಮೆಂಟ್ಸ್ಗೆ ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ಟ್ಯಾಕ್ಸ್ ಬೇಕು ಅನ್ನೋ ಅಧಿಕಾರ ಅವರೇ ಇಟ್ಕೊಂಡಿದ್ದಾರೆ. ಅಂದ್ರೆ ಇದು ಬೇರೆ ಬೇರೆ ಪರಿಸ್ಥಿತಿಗಳಿರುತ್ತೆ. ಈಗ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರ ಇರೋದು ಸರ್. ಇದಕ್ಕೊಂದು ಚಿಕ್ಕದು ಉದಾಹರಣೆ, ಇಲ್ಲಿ ಅಧ್ಯಕ್ಷೀಯ ಮಾದರಿ ಅಂತಂದ್ರೂ ಕೂಡ ಡಿಕ್ಟೇಟರ್ಶಿಪ್ ಇರೋದು ಚೈನಾದಲ್ಲಿ. ಕರ್ನಾಟಕದಲ್ಲಿ ಒಕ್ಕೂಟದ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ನಾವು ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆ ಒಪ್ಕೊಂಡಿರ್ತಕ್ಕಂಥದ್ದು. ವಿ ಕಾಂಟ್ ಕಂಪೇರ್ ವಿತ್ ಅಮೆರಿಕಾ, ವಿ ಕಾಂಟ್ ಕಂಪೇರ್ ಇಂಡಿಯಾ ವಿತ್ ಚೈನಾ. ಸರ್ ಆದರೂ ಈಗ ಅಮೇರಿಕಲ್ಲೂ ಫಿಸಿಕಲ್ ಇಂಬ್ಯಾಲೆನ್ಸ್ ಇದೆ ಸರ್, ಸೌತ್ಗೂ ನಾರ್ತಿಗೂ. ನಾರ್ತ್ ಇಸ್ ಸೋ ಇಂಡಸ್ಟ್ರಿಯಲೈಸ್ಡ್, ಅಮೇರಿಕಾ ಸೌತ್ ಅಷ್ಟು ಇಂಡಸ್ಟ್ರಿಯಲೈಸ್ ಇಲ್ಲ. ಅದರಲ್ಲಿ ಅಮೇರಿಕ ಸರ್ಕಾರ ಭಾಳ ಜಾಗರೂಕತೆಯಿಂದ ಫಿಸಿಕಲ್ ಇಂಬ್ಯಾಲೆನ್ಸನ್ನು ಮ್ಯಾನೇಜ್ ಮಾಡ್ತಾ ಇದೆ. ಚೈನಾ ಕೂಡ ಪ್ರಾವಿನ್ಸಸ್ಗೆ ಹೆಚ್ಚು ಕೊಟ್ಟಿದೆ. ನಾವು ಹೇಳೋದು ಇದೇ ಮಾದರಿಗಳನ್ನು ಒಂದು ಸ್ಪೇನ್ದು ನಿಮಗೆ ಕೆಟಲೋನಿಯಾ ಗೊತ್ತು, ಕೆಟಲೋನಿಯಾದಲ್ಲಿ ಇದೇ ಫಿಸಿಕಲ್ ಇಂಬ್ಯಾಲೆನ್ಸ್ಗೆ ಸಮಸ್ಯೆ ಆಗಿ ಅದು ಎಲ್ಲೋ ಹೋಗಿ ನಿಂತಿದೆ, ಅದರ ಚರ್ಚೆ ಬೇಡ ನಮಗೆ. ಆದರೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಫಿಸಿಕಲ್ ಫೆಡರಲಿಸಮು ಒಂದು ಕಾನ್ಫ್ಲಿಕ್ಟಿಗೆ ಬಂದು ನಿಂತುಬಿಟ್ಟಿದೆ. ಈಗ ಸೌತ್ ಇಂಡಿಯಾ ಕೂಡ ಅದೇ ದಾರಿಗೆ ಹೋಗ್ತಾ ಇದೆ ಸರ್. ಇದನ್ನು ಹೇಗೆ ಇದು ನೀವು ಮಾತಾಡ್ತಿದ್ದೀರಿ, 7 ಕೋಟಿ ಜನ ಇದಕ್ಕೆ ಒಟ್ಟುಗೂಡಬೇಕು, ಇದು ಹೇಗಿದೆ? ಏನು ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ನಾವೇನಾದ್ರು ಒಂದು ದಂಡಿ ಸತ್ಯಾಗ್ರಹ ಏನಾದರೂ ಮಾಡಬೇಕಾ ದೆಹಲಿಗೆ? ಈಗ ಸತ್ಯಾಗ್ರಹ ಮಾಡೋದು ಒಂದು ಭಾಗ, ಸತ್ಯಾಗ್ರಹ ಮಾಡೋದು ಒಂದು ಭಾಗ. ಎರಡನೇದು, ನಮ್ಮಿಂದ ಆಯ್ಕೆಯಾದಂಥ ಪಾರ್ಲಿಮೆಂಟ್ ಮೆಂಬರ್ಗಳು ಅಲ್ಲಿ ಕರ್ನಾಟಕವನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರು ಮಾಡ್ತಿಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ಲ, ನಮ್ಮದು ಆರೋಪ ಕೂಡ, ಯಾಕಂದ್ರೆ ಕಣ್ಣಾರೆ ನೋಡ್ತಿದ್ವಿ. ಇವತ್ತಿನವರೆಗೆ ಯಾರೂ ಮಾಡಿಲ್ಲ. ನನಗೆ ಇದಿದೆ. ಇನ್ನೊಂದೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇಲ್ಲಿ ಮೇನ್ ವಿಷಯ ಅಂತಂದರೆ ಮುಖ್ಯವಾಗಿ ದ್ವಿಭಾಷಾ ನೀತಿ. ತುಂಬ ಜನರ ಕ್ವಶನ್ಸ್ ಏನಂತಂದರೆ, ಕಾಂಗ್ರೆಸ್ ಸರ್ಕಾರ ದ್ವಿಭಾಷಾ ನೀತಿ ತರುತ್ತೆ ಅಂತ ಹೇಳಿದ್ರು, ಅದನ್ನು ಯಾವಾಗ ತರ್ತೀರಾ ದ್ವಿಭಾಷಾ ನೀತಿ? ಆಮೇಲೆ ನೀವು ಅಪೋಸಿಷನ್ ಇದ್ದಾಗ ವಿಧಾನಸೌಧ ಎದುರುಗಡೆ ಪುಲಿಕೇಶಿ ಪ್ರತಿಮೆಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ಕನ್ನಡಿಗರ ಕರ್ನಾಟಕ ಸರ್ಕಾರದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬೇಕು. ಯಾಕಂದರೆ ಇವತ್ತಿನ ಉದ್ಯೋಗಗಳಲ್ಲಿ ಅನೇಕರು ಬೇರೆ ಬೇರೆ ರಾಜ್ಯದವ್ರು ಬಂದು ಸೇರ್ಕೊತಿದ್ದಾರೆ. ಜೊತೆಗೆ ಕನ್ನಡ ಬಾವುಟವನ್ನು ಅಧಿಕೃತಗೊಳಿಸ್ಕೊಳ್ಳಿ ಇನ್ನಷ್ಟು ಏನಾದರೂ ನಾವು ಕನ್ನಡ ಬಾವುಟ ಮಾಡಬೇಕು ಅಂತ ಹೇಳಿ ಮಾಡಿ ಕಳಿಸ್ತು. ಒಂದು ಕಮಿಟಿ ಮಾಡಿ ಸಿದ್ದರಾಮಯ್ಯನ, ಸಾಹಿತಿ ಸಿದ್ದರಾಮಯ್ಯ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಿ ಒಂದು ಮನವಿ ಎಲ್ಲ ರಿಪೋರ್ಟನ್ನು ಮಾಡಿ ಅಲ್ಲಿಗೆ ಲೆಟರ್ ಬರೆದು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಇರಬೇಕು ಫ್ಲ್ಯಾಗ್ ಅಂತಲೂ ಕೂಡ ಬರೋದು. ಆದರೆ ಮಾಡಲಿಲ್ಲ ಅವರು. ಹೇಗೆ ಮುಂದುವರಿಸ್ತೀರಿ ಸರ್ ಒತ್ತಾಯ? ಕರೆಕ್ಟ್, ಅವ್ರು ಮಾಡಲಿಲ್ಲ ಅಂತಿದ್ದೀರಿ, ಬಟ್ ನಾವು ಏನು ಮಾಡಬೇಕು? ಏನು ಮಾಡೋಕ್ಕೆ ಏನಾಗಲ್ರಿ, ನಮ್ಮ ಪ್ರತಿನಿಧಿಗಳು ಜನ ಬದಲಾವಣೆ ಮಾಡಬೇಕು ಅಷ್ಟೇ ಅವರನ್ನು. ದ್ವಿಭಾಷಾ ನೀತಿ ಸರ್, ದ್ವಿಭಾಷಾ ನೀತಿ ಅಂದರೆ ಕನ್ನಡ ಇರಲೇಬೇಕು, ಕನ್ನಡ ಸಾರ್ವಭೌಮತೆ ಇರಲೇಬೇಕು. ಯಾವುದೇ ನೀವು ಲ್ಯಾಂಗ್ವೇಜ್ ಕಲಿಬೇಡಿ ಅಂತ ಹೇಳಲ್ಲ ನಾವು, ಆದರೆ ಕನ್ನಡ ಸಾರ್ವಭೌಮತೆ ಇರಬೇಕು. ಅದೀಗ ತ್ರಿಭಾಷೆ ಇದೆಯಲ್ಲ ಸರ್, ಇದನ್ನೇನಾದರೂ ಮುಂದಿನ ದಿನ ನಾವು ತೆಗೆದುಹಾಕಿ ತಮಿಳುನಾಡು ಮಾದರಿಯಲ್ಲಿ ದ್ವಿಭಾಷೆನ ಏನಾದರೂ ಒಪ್ಕೊಂತೀವ? ಇಲ್ಲ, ತ್ರಿಭಾಷೆ ಇದ್ರೆ ತೊಂದರೆ ಏನಾಗಲ್ಲ ನಮಗೆ. ಅಂದರೆ ಈಗ ಉತ್ತರ ಭಾರತದವರೆಲ್ಲ ದ್ವಿಭಾಷೆ ಇದೆ, ಉತ್ತರ ಪ್ರದೇಶ, ಬಿಹಾರ್ ಎಲ್ಲ ದ್ವಿಭಾಷೆ ಅಲ್ಲಿ. ಯಾಕಂತಂದರೆ ಇಂಗ್ಲೀಷು ಮತ್ತು ಹಿಂದಿ ಅಷ್ಟೇ ಇರೋದು. ಹಾಂ ಸರ್. ಹಿಂದಿ ರಾಷ್ಟ್ರ ಭಾಷೆ ಆಗದೆ ಹೋದರೂ ಕೂಡ ಹಿಂದಿಯನ್ನು ಎಲ್ಲ ಕಡೆ ಬಳಕೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ.
ಅಂದ್ರೆ ಈಗ ಅವರು ನಾವು ಇಲ್ಲಿ ಹಿಂದಿ ಕಲಿಯೋ ಜಾಗದಲ್ಲಿ ಅವರು ಇನ್ನೊಂದು ವಿಜ್ಞಾನದ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದಾರೆ ಸರ್. ನಮ್ಮ ಮಕ್ಕಳು ಏನಕ್ಕೆ ಆಲ್ರೆಡಿ ಕನ್ನಡ ಒಂದು ಇಲ್ಲಿ ಪ್ರಾದೇಶಿಕ ಭಾಷೆ, ಇಂಗ್ಲಿಷ್ ಒಂದು ಏನೋ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಕಲಿತಾ ಇದ್ದೀವಿ. ಒತ್ತಾಯಪೂರ್ವಕವಾಗಿ ಇನ್ನೊಂದು ಲ್ಯಾಂಗ್ವೇಜ್ ಬದಲಿ ನಾವು ವಿಜ್ಞಾನವನ್ನು ಕಲಿತೀವಿ ಅಥವಾ ಗಣಿತವನ್ನು ಕಲಿತೀವಿ. ಅದು ಭಾಷೆ ಆಗಲ್ರಿ, ವಿಜ್ಞಾನ ಕಲಿಯೋದು ಸರ್, ಇದು ಸೋಷಿಯಾಲಜಿ ಕಲಿಯೋದು ಒಂದೇ ಸೆಕೆಂಡ್ ಭಾಷೆ ಆಗಲ್ಲ. ಒಂದೇ ಸೆಕೆಂಡ್. ಈಗ ಮುಖ್ಯಮಂತ್ರಿಗಳು ಈ ಮಾತುಕತೆಯಲ್ಲಿ ಮಾಡೋಣ, ಪುಲಕೇಶಿ ಪ್ರತಿಮೆ ಮಾಡೋದು ಮಾಡೋಣ. ಬಟ್ ಪ್ರತಿಮೆ ಮಾಡಲಿಕ್ಕೆ ಭುವನೇಶ್ವರಿ ಪ್ರತಿಮೆ ಮಾಡಬೇಕು, ಪುಲಕೇಶಿ ಪ್ರತಿಮೆ ಮಾಡಬೇಕು. ಅದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ, ಅದಕ್ಕೆ ಅವೆಲ್ಲ ಮಾಡೋಣ. ಬಟ್ ಭಾಷೆ ಇದೆಯಲ್ಲ, ಕನ್ನಡ ಭಾಷೆ ಇದೆಯಲ್ಲ, ಆಡಳಿತ ಭಾಷೆಯಾಗಿರಬೇಕು, ಮತ್ತು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಯಾವುದೇ ಅಭಿಪ್ರಾಯ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ 2 ಸೆಕೆಂಡು. ಸರ್, ಈಗ 50% ವರ್ಟಿಕಲ್ ಡೆವಲ್ಯೂಷನ್ನು, 5% ಆರಿಜಾಂಟಲ್ ಡೆವಲ್ಯೂಷನ್ನು ಸೆಸ್ಸಲ್ಲಿ ಮಿನಿಮಮ್ ಫಾರ್ಮುಲಾ. ಸರ್, ಕೊನೆದಾಗ ಒಂದು 2 ಲೈನ್ ವಚನ ಹೇಳಿ ಮುಗಿಸ್ಬಿಡೋಣ ಸರ್ ಕಾರ್ಯಕ್ರಮ. ನಿಮ್ಗೆ ನೆನಪು ಅಂದರೆ ಅದರ 2 ಲೈನ್ ವಚನ ಹೇಳ್ಬೋದಾ ಅಂತ? ಯಾವುದಾದ್ರೂ ಒಂದು ನಿಮ್ಗೆ ನೆನಪು ಬರುವಂಥದ್ದು. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ.